माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो वृषा आम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಐದನೇ ಸ್ಕಂದದ 24ನೇ ಅಧ್ಯಾಯದ ಭಾವಾರ್ಥವನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ಭಾವಾರ್ಥವನ್ನ ಗಮನಿಸುವಂತಹ ಸಂದರ್ಭದಲ್ಲಿ ಯಾವ ಪಾಪಗಳಿಗೆ ಯಾವ ನರಕಗಳು ಅನ್ನುವಂತಹ ವಿಷಯವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅನೇಕ ದೋಷಗಳಿಗೆ ಸಿಗುವಂತಹ ಫಲಗಳೇನು ಅನ್ನೋದನ್ನ ಇಲ್ಲಿವರೆಗೂ ಒಂದಿಷ್ಟು ವಿಷಯಗಳನ್ನ ನಿರೂಪಣೆ ಮಾಡಿದರು. ಮಾಡಿದ ಮೇಲೆ ಇನ್ನು ಅನೇಕ ನರಕಗಳಿವೆ. ಆ ನರಕಗಳನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲಿಗೆ ಕೆಲವೊಂದಿಷ್ಟನ್ನ ಹೇಳ್ತಾ ಹೋಗ್ತಾರೆ. ಈಗ ಇದರಲ್ಲಿ ಪ್ರಧಾನವಾಗಿ ಹೇಳುವಂತಹದ್ದೇನು ಅಂತಂದ್ರೆ, ನಾವು ಸುತ್ತಮುತ್ತಲು ಸೊಳ್ಳೆಗಳು, ತಿಗಣೆಗಳು ಮನುಷ್ಯರ ರಕ್ತ ಹೀರ್ತಾ ಇರತ್ತೆ. ಅದರ ವೃತ್ತಿ ಏನು ಅಂತಂದ್ರೆ ಇನ್ನೊಬ್ಬರ ರಕ್ತವನ್ನು ಹೀರಿಕೊಂಡು ಬದುಕುವುದೇ ಅದರ ವೃತ್ತಿ. ಪ್ರಾಣಿಗಳಿಗೆ ಅದರ ರಕ್ತವನ್ನು ಹೀರಿ ಬದುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ನೋವುಗಳಾಗತ್ತೆ. ನಾನು ಅವ್ರಿಗೆ ಕಚ್ಚಿದರೆ, ರಕ್ತವನ್ನು ಹೀರಿದರೆ ರೋಗಗಳು ಬರುತ್ತೆ. ಇದು ಯಾವುದು ಅದರ ಬುದ್ಧಿಯಲ್ಲಿ ಇರೋದಿಲ್ಲ. ಅದರ ಸ್ವಭಾವ ಏನು ಅಂತಂದ್ರೆ ಇನ್ನೊಬ್ಬರ ರಕ್ತವನ್ನು ಹೀರಿಕೊಂಡು ಬದುಕೋದು. ಮನುಷ್ಯರಿಗೆ ಅಹಿತವಾಗತ್ತೆ, ದುಃಖವಾಗತ್ತೆ. ಯಾವುದು ಅದರ ಬುದ್ಧಿಯಲ್ಲಿ ಬರೋದೇ ಇಲ್ಲ. ಹುಲಿ, ಸಿಂಹಗಳು ಇವುಗಳು ಕೂಡ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡಿಯೇ ಬದುಕತ್ತೆ. ಹಾಗಾದ್ರೆ ಹುಲಿ ಸಿಂಹಗಳೆಲ್ಲವೂ ಕೂಡ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡಿ ಬದುಕತ್ತೆ ಅನ್ನೋ ಕಾರಣದಿಂದ ನಾವು ಹಿಂಸೆಯನ್ನ ಮಾಡಿದರೆ ಏನು ಅನರ್ಥ ಇದೆಯೋ, ನರಕಾದಿಗಳಿವೆಯೋ, ಆ ಅನರ್ಥಗಳೆಲ್ಲವೂ ಕೂಡ ಆ ಪ್ರಾಣಿಗಳಿಗೂ ಸಿಗತ್ತಾ? ಇಲ್ಲ. ಸೊಳ್ಳೆಗಳು ನಮ್ಮ ರಕ್ತವನ್ನು ಹೀರತ್ತೆ, ತಿಗಣೆಗಳು ನಮ್ಮ ರಕ್ತವನ್ನು ಹೀರತ್ತೆ, ಸರ್ಪ, ವೃಶ್ಚಿಕ ಮುಂತಾದವುಗಳೆಲ್ಲವೂ ಕೂಡ ಬಂದು ನಮ್ಮ ರಕ್ತವನ್ನು ಹೀರ್ತಾ ಇರತ್ತೆ. ಆವಾಗ ನಮಗೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕಲ್ಲ. ಅದರಿಂದ ಅವು ಎಲ್ಲವೂ ಕೂಡ ರಕ್ತವನ್ನು ಹೀರ್ತಾ ಇದೆ ಅಂತಂದ್ರೆ ಅವುಗಳಿಗೆಲ್ಲ ಪಾಪ ಬರುತ್ತಾ? ಅವುಗಳಿಗೆ ಪಾಪ ಬರೋದಿಲ್ಲ. ಯಾಕೆ ಅಂದ್ರೆ ಭಗವಂತ ಆ ಪ್ರಾಣಿಗಳಿಗೆ ನೀಡಿರುವಂತಹ ವೃತ್ತಿಯೇ ಇದು. ಕಾಡಿನಲ್ಲಿರುವಂತಹ ಜಿಂಕೆ, ಬೇರೆ ಬೇರೆ ಮೊಲ ಮುಂತಾದ ಪ್ರಾಣಿಗಳೇನಿವೆಯೋ ಅವುಗಳೆಲ್ಲವನ್ನ ಬೇಟೆಯಾಡಿ ಬದುಕುವುದು. ಸಿಂಹ, ಹುಲಿ,
ನರಿ ಮುಂತಾದಂತಹ ಪ್ರಾಣಿಗಳ ಸ್ವಭಾವ, ಅದರ ವೃತ್ತಿಯೇ ಅದು. ನಾನು ಈ ರೀತಿಯಾಗಿ ಮಾಡೋದ್ರಿಂದ ಇನ್ನೊಬ್ಬರಿಗೆ ಹಿಂಸೆ ಆಗತ್ತೆ ಅಂತ ಅವುಗಳಿಗೆ ಗೊತ್ತೇ ಇಲ್ಲ. ಹೊಟ್ಟೆ ತುಂಬಿಸ್ಕೋಬೇಕು, ಅದಕ್ಕೋಸ್ಕರವಾಗಿ ನಾ ಇದನ್ನ ಪಡೆದುಕೊಳ್ತಾ ಇದ್ದೇನೆ. ಇಷ್ಟೇ ಅದರ ಮನಸ್ಸಿನಲ್ಲಿರುವ ಭಾವನೆಗಳು. ಆದರೆ ಮನುಷ್ಯನಿಗೆ ಹಾಗಲ್ಲ. ಮನುಷ್ಯನಿಗೆ ಬೇರೆಯವರಿಗೆ ಏನು ದುಃಖವಾಗತ್ತೆ, ನನ್ನಿಂದ ಈ ತರದ ಕೆಲಸಗಳಾಯ್ತು ಅಂತಂದ್ರೆ ಪರರಿಗೆ ಏನು ಬುದ್ಧಿಯಲ್ಲಿ ಭಾವನೆ ಮೂಡತ್ತೆ, ನನ್ನಿಂದ ಇನ್ನೊಬ್ಬರಿಗೆ ಹಿಂಸೆ ಆಯ್ತು ಅಂತಂದ್ ಹೇಳಿದ್ರೆ ಅವನು ಎಷ್ಟು ದುಃಖವನ್ನು ಪಡ್ತಾನೆ ಅನ್ನೋದನ್ನ ವಿಚಾರ ಮಾಡುವ ಸಾಮರ್ಥ್ಯ ನಮಗಿದೆ. ಹಾಗಾಗಿ ಮನುಷ್ಯರಿಗೆ ಮಾತ್ರ ಭಗವಂತ ವೇದಗಳಿಗೆ ಅನುಗುಣವಾಗಿ ನಾವೆಲ್ಲ ಬದುಕಬೇಕು ಅಂತ ವಿಧಾನ ನಮಗೆ ಹೊರತಾಗಿ ಪ್ರಾಣಿಗಳಿಗೆ ಯಾಕೆ ಈ ತರ ಮಾಡ್ಲಿಲ್ಲ ಅಂತಿಲ್ಲ. ಪ್ರಾಣಿಗಳು ಕೂಡ ಪ್ರತಿನಿತ್ಯದಲ್ಲಿ ಸಾವಿರಾರು ಪ್ರಾಣಿಗಳೆಲ್ಲವೂ ಕೂಡ ಸಾಯತ್ತೆ. ಅದ್ರ ಹೆಸರಿಗೆ ಯಾರಾದ್ರೂ ಶ್ರಾದ್ದಾದಿಗಳನ್ನ ಮಾಡ್ತಾರಾ? ಮಾಡೋದಿಲ್ಲ. ಮನುಷ್ಯರಿಗೆ ಯಾಕೆ ಮಾಡ್ಬೇಕು? ಯಾರು ಪ್ರಾಣಿಗಳಿಗೆ ಡಯಾಬಿಟಿಸ್ ಬಂದಿದೆ, ಅದಕ್ಕೆ ಇನ್ನು BP ಹೆಚ್ಚಿಗೆ ಆಗಿದೆ, ಇನ್ನೂ ಒಂದು ರೋಗ ಬಂದಿದೆ, ಆ ರೋಗ ಬಂದಿದೆ ಅಂತ ಅವು ಯಾವ್ದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲ್ಲ. ನೀವ್ ಯಾಕೆ ಅಡ್ಮಿಟ್ ಆಗ್ತೀರಿ ಅಂತ ಕೇಳಿದರೆ, ಹಾಗೆಯೇ ಅವುಗಳಿಗೆ ವಿಧಿ ನಿಷೇಧಗಳ ಅರಿವಿಲ್ಲ. ಆ ಕರ್ಮಗಳಲ್ಲಿ ಅಧಿಕಾರವೂ ಅವುಗಳಿಗೆ ಇಲ್ಲ. ಕರ್ಮಗಳಲ್ಲಿ ಅಧಿಕಾರ, ಅವುಗಳನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ, ಇವು ಎರಡೂ ಇರುವಂತಹದ್ದು ಮನುಷ್ಯರಿಗೆ ಮಾತ್ರ. ಹಾಗಾಗಿ ಹೀಗ್ ಮಾಡಬೇಕು, ಹೀಗ್ ಮಾಡಬಾರ್ದು ಅನ್ನುವ ವಿಧಿ ನಿಷೇಧಗಳು ಮನುಷ್ಯರಿಗೆ ಹೊರತಾಗಿ ಬೇರೆ ಪ್ರಾಣಿಗಳಿಗಲ್ಲ. ಮನುಷ್ಯರಿಗೆ ಬೇರೆ ಪ್ರಾಣಿಗಳಿಂದ ನಮಗೇನ್ ದುಃಖವಾಗತ್ತೆ ಅಂತ ನನಗ್ ಗೊತ್ತಿದೆ. ಪ್ರಾಣಿಗಳಿಗೆ ನಾನು ಈ ತರ ಮಾಡಿದ್ರೆ ಏನಾಗತ್ತೆ ಅನ್ನೋದು ತನಗ್ ಅರಿವಿದೆ. ಹಾಗಾಗಿ ಅವುಗಳಿಗೆ ಕಚ್ಚಿದಾಗ ವ್ಯಥೆ ಆಗತ್ತೆ, ಕಚ್ಚಿಸಿಕೊಂಡ ವ್ಯಕ್ತಿಗೆ ಅಂತ ಗೊತ್ತಿಲ್ಲ, ಅವು ಸುಮ್ಮನೆ ರಕ್ತ ಹೀರ್ತಾ ಇರತ್ತೆ. ಆದ್ರೆ ನಮ್ಮಿಂದ ಉಳಿದ ಪ್ರಾಣಿಗಳಿಗೆ ನೋವಾಗತ್ತೆ, ನಾನು ಹಿಂಸೆ ಮಾಡಿದರೆ ಅಂತ ನಮಗ್ ಗೊತ್ತಿದೆ. ಅದರಿಂದಾಗಿ ಹಿಂಸೆಯನ್ನ ಮಾಡಬಾರದು ಅನ್ನುವಂಥ ವಿಧಾನ ಮನುಷ್ಯರಿಗೆ ಹೊರತಾಗಿ ಇನ್ನೊಬ್ಬರಿಗಲ್ಲ. ಹಾಗಾಗಿ ಪ್ರಾಣಿ ಹಿಂಸೆ ಇವೆಲ್ಲವೂ ಕೂಡ ನಮ್ಗೆ ನಿಷಿದ್ಧ. ಅದನ್ನು ಉಲ್ಲಂಘನೆ ಮಾಡಿ ಮನುಷ್ಯ ಪ್ರಾಣಿಗಳನ್ನ ಹಿಂಸೆ ಮಾಡಿ ತನ್ನ ಆಹಾರಕ್ಕೋಸ್ಕರ ಅಂತ ಅವುಗಳನ್ನ ಬಲಿ ಕೊಟ್ಟ ಅಂತಂದ್ರೆ ಆ ಪ್ರಾಣಿ ದ್ರೋಹದ ಫಲವಾಗಿ ಪ್ರಾಣಿಗಳನ್ನ ಅಮಾನುಷವಾಗಿ ಕೊಂದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಅವನು ಅಂಧಕೂಪ ಎಂಬ ಹೆಸರಿನ ನರಕದಲ್ಲಿ ಬೀಳ್ತಾನೆ. ಅವನಿಂದ ಯಾವ್ಯಾವ ಪ್ರಾಣಿಗಳು ಹಿಂದೆ ಹಿಂಸೆಯನ್ನ ಅನುಭವಿಸಿದ್ವೋ ಆ ಎಲ್ಲವೂ ಬಂದು ಬಹಳ ಅಂಧಕೂಪ ಅಂತಂದ್ ಹೇಳಿದ್ರೆ ಕಣ್ಣನ್ನ ಕುರುಡಾಗಿಸುವಂತಹ ಗಾಢವಾದ ಕತ್ತಲಿರುವಂತಹ ಪ್ರದೇಶ. ಆ ಕತ್ತಲಿನಲ್ಲಿ ನಿದ್ರೆ ಬರದೇ ಇರುವ ಹಾಗೆ ಮಾಡಿ ಒಂದು ಕಡೆಯಲ್ಲಿ ಸುಮ್ಮನೆ ಮಲಗಲಿಕ್ಕಾಗದೇನೆ, ಏಳ್ಲಿಕ್ಕಾಗದೇನೆ ಬಹಳ ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಕುಷ್ಠರೋಗ ಬಂದವನು ಒಂದು ಕಡೆಯಲ್ಲಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರವೆಲ್ಲ ಜರ್ಜರಿತವಾಗಿರುತ್ತೆ. ಕುಷ್ಠರೋಗ ಯಾಕೆ, ಜ್ವರ ಬಂದಿದೆ ಅಂತಾದ್ರೆ ಒಂದು ಕಡೆಯಲ್ಲಿ ನೆಮ್ಮದಿಯಾಗಿ ಮಲಗಲಿಕ್ಕೆ ಆಗೋದಿಲ್ಲ. ಶೀತವಾಗಿದೆ ಅಂತಂದು ಹೇಳಿದ್ರೆ ನೆಮ್ಮದಿಯಿಂದ ಬದುಕಲಿಕ್ಕೆ ಆಗೋದಿಲ್ಲ. ಶರೀರದ ಯಾವುದೇ ಒಂದು ಭಾಗಕ್ಕೆ ಸ್ವಲ್ಪ ನೋವಾಗಿದೆ ಅಂತಂದ್ರೂ ಕೂಡ ಸುಖವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ದೊಡ್ಡ ದೊಡ್ಡ ರೋಗಗಳು ಬಂತು ಅಂತಂದ್ರಂದು ಬದುಕಿದ್ದು ಬಹಳ ಹಿಂಸೆಯನ್ನ ಅನುಭವಿಸ್ತಾ ಇರ್ತಾರೆ. ಅಂತಹ ಘೋರವಾದಂತಹ ದುಃಖಗಳನ್ನ ಆ ಅಂಧಕೂಪವೆಂಬಂತಹ ನರಕದಲ್ಲಿ ಬಿದ್ದು ಅನುಭವಿಸ್ತಾ ಇರ್ತಾರೆ. ಅಲ್ಲರಿ, ಹಾಗಾದ್ರೆ ನಮ್ಮ ಮೈ ಮೇಲೆಲ್ಲ ಸೊಳ್ಳೆ ಇವುಗಳೆಲ್ಲ ಬಂತು ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು? ಅವನ್ನ ಹೊಡಿಬೇಕೋ ಬೇಡವೋ? ಈ ವಾಕ್ಯಗಳನ್ನ ಗಮನಿಸಿದ್ರೆ ವಸ್ತುತಃ ಹೊಡಿಬಾರದು. ಆದ್ರೆ
ಪ್ರಹ್ಲಾದ ರಾಜರ ಕಥೆಯನ್ನು ಮುಂದೆ ಹೇಳಬೇಕಾದ್ರೆ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ. ಸಜ್ಜನರಿಗೆ ಯಾವುದೋ ಒಂದು ಪ್ರಾಣಿಯಿಂದ ಬಹಳಷ್ಟು ಅನರ್ಥವಾಗ್ತಾ ಇದೆ ಅಂತಂದು ಹೇಳಿದ್ರೆ ಆ ಪ್ರಾಣಿ ವಧೆಯಿಂದ ಆತ್ಮರಕ್ಷಣೆಗೋಸ್ಕರವಾಗಿ ತನ್ನ ಪ್ರಾಣವೇ ಹೋಗಿಬಿಡತ್ತೆ, ಅದು ಬದುಕಿದ್ರೆ ನಾನು ಸತ್ಯ ಹೋಗ್ತೇನೆ ಅನ್ನುವ ಪರಿಸ್ಥಿತಿ ಇದ್ರೆ, ಆ ಪ್ರಾಣಿ ಬದುಕಿದೆ ಅಂತಂದು ಹೇಳಿದ್ರೆ ಸಜ್ಜನರಿಗೆ ಬಹಳ ದುಃಖವಾಗತ್ತೆ. ಸಜ್ಜನರು ನಿರಾತಂಕವಾಗಿ ಬದುಕಲಿಕ್ಕೆ ಆಗೋದಿಲ್ಲ ಅಂತಾದ್ರೆ ಮನೆಯಲ್ಲಿ ಯಾವುದೋ ಒಂದು ಹಾವೋ ಚೇಳೋ ಬಂದಿರತ್ತೆ. ಈಗಿನ ಕಾಲದಲ್ಲೆಲ್ಲ ಸ್ವಲ್ಪ ಕಡಿಮೆ, ಹಿಂದಿನ ಕಾಲದಲ್ಲಿ ಹಾವು ಚೇಳುಗಳೆಲ್ಲ ಮನೆಯ ಸುತ್ತಮುತ್ತಲು ಬರ್ತಾ ಇತ್ತು. ಬಂದಿದೆ ಇದ್ರಿ ಇರ್ಕೊಳ್ಳಿ ಬಿಡು ಅಂತಿರೋದ, ಸುಮ್ನೆ ಇರ್ಲಿಕ್ಕೆ ಆಗೋದಿಲ್ಲ, ನಾವು ಸುಖವಾಗಿ ಬದುಕ್ಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ. ಅದಕ್ಕೋಸ್ಕರ ಅಂತಹ ವೃಶ್ಚಿಕಗಳನ್ನ, ದುಷ್ಟವಾದ ಸರ್ಪಗಳನ್ನ ಒಂದೋ ಗಡಿಪಾರ ಮಾಡ್ತಾರೆ, ಇಲ್ಲ ವೃಶ್ಚಿಕಾದಿಗಳು ಬಂತು ಅಂತಂದ್ರೆ ಹೊಡೆದು ಕೊಂದು ಹಾಕ್ಬಿಡ್ತಾರೆ. ಇವುಗಳು ಸತ್ತಾಗ ಮೋದೇತ ಸಂತೋಷ ಪಡಬೇಕು ಅಂತ ಹೇಳಿದ್ದಾರೆ. ತಂಪಾಡಿ ತಾವು ಝೂ ಅಲ್ಲಿ ಇದ್ದದ್ದನ್ನು ಹೊಡೆದು ಕೊಲ್ಲಬಾರದು, ಕಾಡಿನಲ್ಲಿ ಇದ್ದದ್ದನ್ನು ಹೊಡೆದು ಕೊಲ್ಲಬಾರದು. ಸಜ್ಜನರ ನನ್ನ ಪ್ರಾಣಕ್ಕೆ ಸಂಚಕಾರ ಬರುವಂತಹ ಪರಿಸ್ಥಿತಿ ಇದೆ ಅಂತಾದ್ರೆ ಆ ಸಂದರ್ಭದಲ್ಲಿ ಇಂತಹ ಪ್ರಾಣಿಗಳ ಹತ್ಯೆಯೂ ಕೂಡ ಮಹಾನ್ ಅನರ್ಥಕ್ಕೆ ಕಾರಣವಾಗೋದಿಲ್ಲ. ಸ್ವಲ್ಪ ಮಟ್ಟಿನ ಪಾಪ ಬರತ್ತೆ, ಆ ಪಾಪಗಳನ್ನು ಕೂಡ ನಾಮಸ್ಮರಣ ಮುಂತಾದವುಗಳಿಂದ ಪರಿಹಾರ ಮಾಡಿಕೊಳ್ಳಬಹುದು, ಅದ್ ಮುಂದೆ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ಯಾರು ತನ್ನ ಜೀವನದ ಉದ್ದೇಶದಿಂದ ತನಗೆ ಯಾವ ಆಪತ್ತುಗಳು ಇಲ್ಲದೆ ಹೋದರೂ ಕೂಡ ಭೋಗದ ಬಯಕೆಯಿಂದ, ಎಷ್ಟೋ ಜನ ಹವ್ಯಾಸಕ್ಕೋಸ್ಕರ ಅಂತ ಹೋಗಿ ಬೇಟೆಯಾಡ್ತಾ ಇರ್ತಾರೆ. ಹಿಂದೆ ರಾಜಾಧಿರಾಜರೆಲ್ಲರೂ ಕೂಡ ಕಾಡಿಗೆ ಅಂತ ಪ್ರಾಣಿಗಳನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ರು. ಅದು ಯಾವ ತರದ ಪ್ರಾಣಿಗಳನ್ನ ಅಂತಂದ್ರೆ ಈ ಕೆಳಗಡೆ ಹೇಳಿದ್ವಲ್ಲ ಆ ತರದ್ದು. ಅವುಗಳು ಬದುಕಿದ್ರೆ ಆ ಅರಣ್ಯದಲ್ಲಿ ತಪೋವನದಲ್ಲಿ ಇರುವಂತಹ ಋಷಿಗಳು ಮುನಿಗಳು ನಿಶ್ಚಿಂತೆಯಿಂದ ತಮ್ಮ ಧ್ಯಾನವನ್ನ ಯಜ್ಞ ಯಾಗಾದಿ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವುಗಳನ್ನು ಹೊಡೆದು ಕೊಲ್ಲಬಹುದು. ಅದಕ್ಕೋಸ್ಕರ ಅಂತ ರಾಜಾಧಿರಾಜರು ಹೊರಡ್ತಾ ಇದ್ರು. ಅದನ್ನ ಬಿಟ್ಟು ಹವ್ಯಾಸಕ್ಕೋಸ್ಕರ ಸಂತೋಷಕ್ಕೋಸ್ಕರ ಅಂತ ಪ್ರಾಣಿಗಳ ವಧೆಯನ್ನು ಯಾರು ಮಾಡ್ತಾ ಇರ್ತಾರೋ, ತಮ್ಮ ಭೋಗಕ್ಕೋಸ್ಕರ ಅಂತ ಪ್ರಾಣಿ ಹತ್ಯೆಯನ್ನು ಯಾರು ಮಾಡ್ತಾ ಇರ್ತಾರೋ ಅಂತಹವರಿಗೆ ಈ ಅಂಧಕೂಪವೆಂಬಂತಹ ನರಕದಲ್ಲಿ ಗಾಢವಾದಂತಹ ಕತ್ತಲಿನಿಂದ ಕೂಡಿದಂತಹ ಪ್ರದೇಶದಲ್ಲಿ ಯಾವ ಪ್ರಾಣಿಗಳು ಇವನಿಂದಾಗಿ ಹಿಂಸೆಯನ್ನು ಅನುಭವಿಸಿವೆಯೋ ಆ ಎಲ್ಲ ಪ್ರಾಣಿಗಳು ಕೂಡ ಇವನಿಗೆ ಹಿಂಸೆಯನ್ನು ಕೊಡ್ಲಿಕ್ಕೆ ಅಂತ ಕಾಯ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಸ್ತು ಇಹವೈ ಭೂತಾನಾಂ ಈಶ್ವರ ಕಲ್ಪಿತ ವೃತ್ತೀನಾಂ ಅವಿದಿತ ಪರವ್ಯಥಾನಾಂ. ನೋಡಿ, ಈಶ್ವರನೇ ಅವರಿಗೆ ಈ ರೀತಿಯಾಗಿ ನೀವು ಜೀವನವನ್ನು ನಡೆಸಬೇಕು ಅಂತ ಅದರ ವೃತ್ತಿಯನ್ನು ಈ ರೀತಿಯಾಗಿ ಕಲ್ಪನೆ ಮಾಡಿಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅವಿದಿತ ಪರವ್ಯಥಾನಾಂ, ಪರರಿಗೆ ನಾನು ಈ ರೀತಿಯಾಗಿ ಮಾಡಿದರೆ ಏನು ದುಃಖಾದಿಗಳಾಗತ್ತೆ ಅಂತ ಅವುಗಳಿಗೆ ಗೊತ್ತಿಲ್ಲ, ಅರಿವಿಲ್ಲ ಅವರಿಗೆ. ಅದರಿಂದಾಗಿ ಸ್ವಯಂ ಪುರುಷ ಉಪಕಲ್ಪಿತ ವೃತ್ತಿ ವಿದಿತ ಪರವ್ಯಥಃ, ನಮಗೆ ಬೇರೆ ವೃತ್ತಿಯನ್ನು ಪರಮಾತ್ಮ ಕಲ್ಪನೆ ಮಾಡಿದ್ದಾನೆ. ಬ್ರಾಹ್ಮಣರಿಗೆ ಒಂದಿಷ್ಟು ವೃತ್ತಿಗಳನ್ನ, ಕ್ಷತ್ರಿಯರಿಗೆ ದೇಶವನ್ನ ಕಾಯುವಂತಹ ವೃತ್ತಿಯನ್ನ, ವೈಶ್ಯರಿಗೆ ವಾಣಿಜ್ಯಾದಿಗಳನ್ನ, ಶೂದ್ರರಿಗೆ ಅನೇಕ ವಿಧವಾದಂತಹ ಸಹಾಯವನ್ನು ಮಾಡುವಂತಹದ್ರಲ್ಲಿ ಮೂರೂ ಜನರು ಬದುಕಿರ್ಬೇಕಾದ್ರೆ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಅವರಿಗೆ ಕಲ್ಪನೆ ಮಾಡಿದ್ದಾನೆ. ಹೀಗೆ ಒಬ್ಬೊಬ್ಬ ಪುರುಷರಿಗೆ ಒಂದೊಂದು ವಿಧವಾದಂತಹ ವೃತ್ತಿಗಳನ್ನು ಕಲ್ಪನೆ ಮಾಡಿದ್ದಾನೆ. ಭೋಗಕ್ಕೆ ಅಂತ ಬೇಕಾದಷ್ಟು ಸಾಮಗ್ರಿಗಳನ್ನು ಕಲ್ಪನೆ ಮಾಡಿದ್ದಾನೆ. ಹಾಗಿದ್ದರೂ ಪುರುಷ ಉಪಕಲ್ಪಿತ ವೃತ್ತಿ ವಿದಿತ ಪರವ್ಯಥಃ, ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಚೂಟಿದ್ರೆ ಏನಾಗತ್ತೆ, ಕಡದ್ರೆ ಏನಾಗತ್ತೆ, ಇನ್ನೊಬ್ರಿಗೆ ಜೋರಾಗಿ ಪೆಟ್ಟು ಕೊಟ್ರೆ ಏನಾಗತ್ತೆ ಅಂತ ಹೊಡೆಸಿಕೊಂಡು ಕಡಿಸಿಕೊಂಡು ಅದು ಎಲ್ಲವೂ ಕೂಡ ನಮಗ್ ಗೊತ್ತಿರತ್ತೆ. ನಾವು ಒಂದು ವೇಳೆ ಅವುಗಳಿಗೆ ವ್ಯಥೆಯಾಗುವ ಹಾಗೆ ಮಾಡಿದೆವು ಅಂತಾದರೆ ವಿದಿತ ಪರವ್ಯಥಃ ವ್ಯಥಾಂ ಆಚರತಿ ಸ ಪರತ್ರ ಅಂಧಕೂಪೆ ತದಭಿದ್ರೋಹೇಣ ನಿಪತತಿ. ಅವುಗಳಿಗೆ ದ್ರೋಹ ಮಾಡಿರುವ ಕಾರಣದಿಂದಾಗಿ ಅಂಧಕೂಪ ಎಂಬಂತಹ ನರಕದಲ್ಲಿ ಬೀಳ್ತಾನೆ. ತತ್ರ ಅಸೌ ತೈರ್ ಜಂತುಭಿ ಪಶು ಪಕ್ಷಿ ಸರೀಸೃಪೈ ಮಶಕ ಯೂಕ ಮತ್ಕುಣ ಮಕ್ಷಿಕಾದಿಭಿ ಯೇ ಕೇಚನ ಅಭಿದ್ರೋಗ್ಧಾರ. ಇವನಿಂದ ಯಾವ್ಯಾವ್ದು ದ್ರೋಹಕ್ಕೊಳಗಾಗಿವೆಯೋ, ಯಾರು ಇವನಿಂದ ಹಿಂಸೆಯನ್ನು ಅನುಭವಿಸಿದ್ದಾರೋ ಅವ್ರ ಎಲ್ಲರಿಂದಲೂ ಕೂಡ ತೈಹಿ ಸರ್ವತೋಪಿ ದೃಶ್ಯಮಾನಃ
ತಮಸಿ ವಿಗತ ನಿದ್ರಾ ವೃತ್ತಿ ಅಲಬ್ಧಾವಸ್ಥಾನಃ ಅಲಬ್ಧಾವಸ್ಥಾನಃ ಪರಿಕ್ರಾಮತಿ ಯಥಾ ಕುಶರೀರೇ ಜೀವಃ. ಬಹಳ ದುಃಖವನ್ನ ಅನುಭವಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಯಥಾ ಕುಶರೀರೇ ಜೀವಃ, ಬಹಳ ರೋಗ ಇರುವಂತಹ ಶರೀರದಲ್ಲಿ ಜೀವನ ಎಷ್ಟು ದುಃಖಗಳನ್ನ ಅನುಭವಿಸ್ತಾನೋ ಆ ಎಲ್ಲ ದುಃಖಗಳನ್ನು ಕೂಡ ಇವನು ಅನುಭವಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಇನ್ನೊಂದು ನರಕದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಯಾವ್ದದು? 1,00,000 ಯೋಜನ ವಿಸ್ತಾರವಾದ ಕ್ರಿಮಿ ಭೋಜನ ಅಂತ ಒಂದು ದೊಡ್ಡ ನರಕ. ಆ ನರಕದಲ್ಲಿ ಹೋಗಿ ಬೀಳ್ತಾನೆ. ಏನಿದೆ ಆ ನರಕದಲ್ಲಿ? ಯಾರು ಹೋಗ್ತಾರೆ? ನನಗೆ ಬೇಕಾದಷ್ಟು ಅನ್ನ ಇದೆ, ಉಡಲಿಕ್ಕೆ ಬಟ್ಟೆಗಳಿವೆ, ಕುಡಿಲಿಕ್ಕೆ ಬೇಕಾದಷ್ಟು ನೀರಿದೆ, ಬೇಕಾದಷ್ಟು ಸಂಪತ್ತಿದೆ ನನ್ನ ಬಳಿಯಲ್ಲಿ. ಇಷ್ಟೆಲ್ಲ ಸಂಪತ್ತಿದ್ರೂ ಕೂಡ ಸಿಕ್ಕಂತಹ ಸಂಪತ್ತನ್ನ ಮನೆಗೆ ಬಂದಂತಹ ಅತಿಥಿಗಳಿಗೆ ಅನೇಕ ವಟುಗಳು ಅಂತಿರ್ತಾರೆ, ಅಧ್ಯಯನದಲ್ಲಿ ತತ್ಪರರಾದಂತಹ ವ್ಯಕ್ತಿಗಳು ಇರ್ತಾರೆ, ಅವರಿಗೆ, ವೃದ್ಧರಿಗೆ, ತನ್ನ ಸೇವಕರಾದಂತಹ ಜನರು ಯಾರಿರ್ತಾರೋ ಅಂತಹವರಿಗೆ, ಯಾವುದೋ ಒಂದು ದೊಡ್ಡ ಕಂಪನಿಯನ್ನು ನಡೆಸ್ತಾ ಇರ್ತಾನೆ, ಬಹಳಷ್ಟು ಲಾಭ ಸಿಕ್ಕಿರತ್ತೆ. ಆದ್ರೆ ಆ ಲಾಭಾಂಶವನ್ನ ತನ್ನ ಕೆಲಸಗಾರರಿಗೆ ಹಂಚದೇನೆ ತಾನು ಒಬ್ಬನೇ ನುಂಗಿ ಹಾಕಿದರೆ, ಮನೆಗೆ ಬಂದಂತಹ ಅತಿಥಿಗಳಿಗೆ, ಅಭ್ಯಾಗತರಿಗೆ ಸರಿಯಾದ ಉಪಚಾರವನ್ನು ಮಾಡ್ಲಿಲ್ಲ ಅಂತಂದ್ರೆ, ವೃದ್ಧರನ್ನ ಸರಿಯಾಗಿ ನಡೆಸಿಕೊಳ್ಳಿಲ್ಲ ಅಂತಂದ್ ಹೇಳಿದ್ರೆ, ಶ್ರೇಯಸ್ಸಿಗೆ ಸಾಧನವಾದಂತಹ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಲ್ಲ ಅಂತಂದ್ರೆ, ತನಗೋಸ್ಕರ ಅಂತ ಆಹಾರವನ್ನ ಮಾಡಿಕೊಂಡ್ರೆ, ತನ್ನ ಭೋಗಕ್ಕೋಸ್ಕರ ಅಂತ ಆಹಾರಾದಿಗಳನ್ನ ಪಾಕ ಮಾಡಿಕೊಂಡು ಉಂಡರೆ, ತನಗೋಸ್ಕರ ಅಂತಂದ್ ಹೇಳಿದ್ರೆ ಎಲ್ಲ ಆಹಾರವನ್ನು ಕೂಡ ಒಂದು ಯಜ್ಞ ಅಂತ, ಅದಕ್ಕೆ ವೈಶ್ವದೇವ ಯಜ್ಞ ಅಂತ ಕರೀತಾರೆ. ಎಲ್ಲ ಆಹಾರದ ಪದಾರ್ಥಗಳನ್ನ ಮೊದಲಿಗೆ ದೇವರಿಗೆ ನಿವೇದನೆ ಮಾಡ್ತೇವೆ. ದೇವರಿಗೆ ನಿವೇದನೆ ಮಾಡಿದಂತಹ ಪದಾರ್ಥಗಳನ್ನ ನನ್ನ ಭೋಗಕ್ಕೋಸ್ಕರ ಅಂತ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆ ಇರಬಾರ್ದು. ಕುಂಜತೇತೆ ತ್ವಘಂ ಪಾಪಾಹ ಯೇ ಪಚಂತಿ ಆತ್ಮಕಾರಣ. ತಾನ್ ಚೆನ್ನಾಗಿ ಬಾಯಿ ಚಪಲಕ್ಕೋಸ್ಕರ ಅದು ಬೇಕು ಇದು ಬೇಕು ಅಂತ ಅಂದುಕೊಂಡು ಮಾಡಿದರೆ ಅದು ತೇ ಪಚಂತಿ, ಅವರು ತಿನ್ನೋದು ಬರೀ ಅನ್ನವನ್ನಲ್ಲ, ಪಾಪವನ್ನೇ ತಿಂತಾರೆ. ಕುಂಜತೇತೇತು ಅಘಂ ಪಾಪಾಹ, ಅವರು ಪಾಪವನ್ನೇ ಭೋಗ ಮಾಡೋದು. ವಿಷವನ್ನ ಪಾಯಸದಲ್ಲಿ ಹಾಕಿ ಕೊಟ್ರೆ ವಿಷವನ್ನು ಭೋಗ ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗೋದಿಲ್ಲ, ಪಾಯಸ ಅನ್ಕೊಂಡೇ ತಿಂತಾರೆ. ಹಾಗೆಯೇ ಯಾರು ತಮ್ಮ ಭೋಗಕ್ಕೋಸ್ಕರ, ಈ ಶರೀರದ ಪುಷ್ಟಿಗೋಸ್ಕರ ಅಂತ ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ, ಒಳಗಡೆಯಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳನ್ನ, ನಮ್ಮೊಳಗಡೆಯಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಈ ಆಹಾರವೆಲ್ಲವೂ ಕೂಡ ಸಮರ್ಪಿತವಾಗಲಿ ಅನ್ನೋ ಉದ್ದೇಶದಿಂದ ಯಾರು ಆಹಾರವನ್ನ ಸೇವನೆ ಮಾಡೋದಿಲ್ಲ. ಅಥವಾ ಮನೆಯಲ್ಲಿ ಗಂಡ ಇದ್ದಾನೆ, ಮಕ್ಕಳಿದ್ದಾರೆ, ಅವ್ರು ತಿನ್ಬೇಕು, ಅಡಿಗೆ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಅವ್ರು ಬೈಕೊಳ್ತಾರೆ ಅನ್ನೋದಕ್ಕೋಸ್ಕರ ಅಂತ ಅಡಿಗೆಯನ್ನು ಮಾಡಿ, ನಮ್ಮ ಭೋಗಕ್ಕೋಸ್ಕರ ಅಂತ ಚೆನ್ನಾಗಿ ಮನೆಗೆ ಬಂದವರು ಅವರು ಇವರಿಗೋಸ್ಕರ ಅಂತ ಮಾಡಿದರೆ ಅವರು ತಿನ್ನೋದು ಪಾಪವನ್ನೇ. ಅಸಂಸ್ಕೃತವಾದ ಅನ್ನ ಅಂತ ಕರೀತಾರೆ. ನಾವು ತಿನ್ನುವಂತಹ ಅನ್ನ ಸಂಸ್ಕೃತವಾಗಬೇಕು ಅಂತಂದ್ರೆ ಇನ್ನೊಬ್ಬರಿಗೆ ಹಾಕಿದ್ರೇನೆ ಅದು ಸಂಸ್ಕೃತವಾಗುವುದು. ಇನ್ನೊಬ್ಬರಿಗೋಸ್ಕರವಾಗಿ ಆಹಾರವನ್ನು ತಯಾರು ಮಾಡಿದರೆ ಮಾತ್ರ ಆ ಆಹಾರ ಸಂಸ್ಕೃತವಾಗುವುದು. ಇನ್ನೊಬ್ಬರಿಗೋಸ್ಕರ ಅಂತಂದ್ ಹೇಳಿದ್ರೆ ಯಾರಾದ್ರೂ ಒಬ್ಬ ಅತಿಥಿಗಳಿಗೆ ಆಹಾರವನ್ನು ಹಾಕಬೇಕು, ಅಥವಾ ನಮ್ಮಲ್ಲಿರುವಂತಹ ಪರಮಾತ್ಮನಿಗೆ ಇನ್ನೊಬ್ಬರಿಗೆ
ಇನ್ನೊಬ್ಬರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಅನ್ನುವ ಭಾವನೆಯಿಂದಲಾದ್ರೂ ಆ ಭೋಗವನ್ನು ಮಾಡ್ಬೇಕು, ಆ ಪದಾರ್ಥವನ್ನ ಭೋಗ ಮಾಡ್ಬೇಕು. ಅಷ್ಟೇ ಅಲ್ಲ, ಅಸಂಸ್ಕೃತಂ ಅನ್ನಂ, ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡದೇನೆ ಕೆಟ್ಟ ಕೆಲಸವನ್ನ ಮಾಡಿ ಅನ್ಯಾಯದ ಮಾರ್ಗದಿಂದ ಸಂಪಾದನೆ ಮಾಡಿದಂತಹ ಪದಾರ್ಥಗಳನ್ನು ಯಾರು ಭೋಗ ಮಾಡ್ತಾ ಇರ್ತಾರೋ, 4 ಜನ ಹಸಿದು ಕೂತಾಗ ಆ ಹಸಿದಂತಹ ವ್ಯಕ್ತಿಗಳ ಮಧ್ಯದಲ್ಲಿ ತಾನೊಬ್ಬನೇ ಹೊಟ್ಟೆ ತುಂಬಿಕೊಂಡು ಇರ್ತಾನೋ ಅಂತಹವನು ಕ್ರಿಮಿಭೋಜನ ಅನ್ನುವ ನರಕದಲ್ಲಿ, ಬಹಳ ದೊಡ್ಡದಾದ ಘೋರವಾದಂತಹ ನರಕದಲ್ಲಿ ಬಂದು ಬೀಳ್ತಾನೆ. ಇರುವ ಸಂಪತ್ತು ಹಂಚುವುದಕ್ಕೋಸ್ಕರ, ಆ ಸಂಪತ್ತನ್ನ ಸರಿಯಾಗಿ ಹಂಚದೇನೆ, ಭೃತ್ಯರಿಗೆ ಕೊಡಬೇಕಾದಂತಹ ಲಾಭ ಭಾಗವನ್ನ ಭೃತ್ಯರಿಗೆ ಕೊಡದೇನೆ, ಅತಿಥಿ ಸತ್ಕಾರವನ್ನು ಮಾಡದೇನೆ, ಬಾಲಕರಿಗೆ, ವೃದ್ಧರಿಗೆ, ಭೃತ್ಯರಿಗೆ ಸರಿಯಾಗಿ ಅವರಿಗೆ ಸೇರಬೇಕಾದಂತಹ ಸಂಪತ್ತನ್ನ ಅವರಿಗೆ ಕೊಡದೇನೆ, ತನ್ನ ಭೋಗಕ್ಕೋಸ್ಕರ ಅಂತ ತಿಳಿದುಕೊಂಡು ಶ್ರೇಯಸ್ಸಾಧನವಾದ ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡದೇನೆ, ಯಜ್ಞ ಯಾಗಾದಿಗಳನ್ನು ಅಂತ ಹೇಳಿಲ್ಲ ಅವರು, ಶ್ರೇಯಸ್ಸಾಧನವಾದ ಅಂತ. ಶ್ರೇಯಸ್ಸಾಧನವಾದ ಯಜ್ಞ ಯಾಗಾದಿಗಳು ಅಂತಂದ್ರೆ ಭಗವಂತನ ಪ್ರೀತಿಗೋಸ್ಕರ ಯಜ್ಞಗಳನ್ನು ಮಾಡೋದು. ಭಗವಂತನ ಪ್ರೀತಿಗೋಸ್ಕರ ಮಾಡುವ ಯಜ್ಞ ಅಂತಂದು ಹೇಳಿದ್ರೆ, ನಾವು ಅಗ್ನಿಯ ಮುಖಾಂತರವಾಗಿ ಪರಮಾತ್ಮನಿಗೆ ಯಾವ ಆಹುತಿಗಳನ್ನು ಕೊಡ್ತೇವೋ ಆ ಆಹುತಿಗಳಷ್ಟೇ ಭಗವಂತನಿಗೆ ಕೊಡುವಂತಹದ್ದಲ್ಲ. ನಿರಂತರವಾಗಿ ಶ್ರೇಯಸ್ಸಿನ ಸಾಧನೆಗೋಸ್ಕರವಾಗಿ ಯಜ್ಞವನ್ನು ಮಾಡ್ಬೇಕು, ಪ್ರತಿನಿತ್ಯದಲ್ಲಿ ಮಾಡ್ಬೇಕು. ಆ ಯಜ್ಞದಲ್ಲಿ ಒಂದು ಯಜ್ಞ ನಾವು ಮಾಡ್ತಾ ಇರುವಂತಹ ಜ್ಞಾನ ಯಜ್ಞ. ಈ ಯಜ್ಞ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಕೃಷ್ಣನ ಮಾತು. ನಾವು ಅನೇಕ ಕರ್ಮಗಳನ್ನು ಮಾಡಬಹುದು, ಎಷ್ಟೋ ಸತ್ಕರ್ಮಗಳನ್ನ ಜೀವನದಲ್ಲಿ ಆಚರಣೆ ಮಾಡ್ತಾ ಇರಬಹುದು. ಆದರೆ ಎಲ್ಲ ಸತ್ಕರ್ಮಗಳ ಮೂಲ ಉದ್ದೇಶ ಏನು? ಮಕ್ಕಳನ್ನ ಶಾಲೆಗೆ ಕಳಿಸ್ತೇವೆ, ಅಂಕಗಳನ್ನ ಪಡಿ ಅಂತ ಹೇಳ್ತೇವೆ. ಅಂಕಗಳಿಗೋಸ್ಕರ ಶಾಲೆಗೆ ಹೋಗೋದು ಅಥವಾ ಶಾಲೆಗೋಸ್ಕರ ಶಾಲೆಗೆ ಹೋಗೋದು ಅಲ್ಲ, ಅಲ್ಲಿ ಜ್ಞಾನ ಸಿಗತ್ತೆ ಅನ್ನೋದಕ್ಕೋಸ್ಕರವಾಗಿ ಶಾಲೆಗೆ ಹೋಗೋದು. ಕೃಷಿಕ ಇರ್ತಾನೆ, ಕೃಷಿಕ ಮಾರ್ಕೆಟಿನಿಂದ ಒಂದಿಷ್ಟು ಬಿತ್ತನೆ ಮಾಡಬೇಕಾದಂತಹ ಬೀಜಗಳನ್ನು ತರ್ತಾನೆ. ಬೀಜಗಳನ್ನು ತರೋದೇ ಫಲ ಅಲ್ಲ, ಒಳ್ಳೆ ಮಳೆ ಬರ್ಲಿ ಅಂತ ಕಾಯ್ತಾ ಇರ್ತಾನೆ. ಮಳೆ ಬಂದಾದ್ಮೇಲೆ ಹಸನು ಮಾಡಿದಂತಹ ಭೂಮಿಯಲ್ಲಿ ಆ ಎಲ್ಲ ಬೀಜಗಳನ್ನು ಬಿತ್ತುತ್ತಾನೆ. ಬೀಜವನ್ನು ಬಿತ್ತೋದೇ ಫಲವೇ ಅಲ್ಲ. ಸಸ್ಯಗಳು ಬಂತು, ಸಸ್ಯಗಳಲ್ಲಿ ಒಳ್ಳೆ ಹೂಗಳು ಅರಳಿದವು. ಹೂಗಳು ಅರಳಿತು ಅಂತ ಅದೇ ದೊಡ್ಡ ಫಲವಾ? ಅಲ್ಲ. ಅದರಿಂದ ವಾಪಸ್ಸು ಧಾನ್ಯಗಳನ್ನ ಪಡಿತಾನೆ. ಧಾನ್ಯಗಳನ್ನ ಪಡೆದು ಆ ಧಾನ್ಯಗಳನ್ನ ಮಾರಿ ದುಡ್ಡನ್ನು ಪಡಿತಾನೆ. ಆ ದುಡ್ಡು ಮುಖ್ಯವಾದ ಫಲ ಅಲ್ಲ. ಆ ದುಡ್ಡಿನಿಂದ ತನಗೆ ಬೇಕಾದ ಪದಾರ್ಥಗಳನ್ನ ಗಳಿಸ್ತಾನೆ, ಗಳಿಸಿದ ಪದಾರ್ಥಗಳನ್ನು ಭೋಗಿಸ್ತಾನೆ. ಭೋಗಿಸಿದಾಗ ಏನು ಸುಖ ಸಿಗತ್ತೋ ಅದು ಮುಖ್ಯವಾದ ಫಲ. ಆ ಸುಖಕ್ಕೋಸ್ಕರವಾಗಿ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡುದು. ಆ ಸುಖ ಸಿಗೋದಿಲ್ಲ ಅಂತಂದ್ರೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೋಗೋದು. ತರಕಾರಿ ಅಂತ ತರ್ತಾನೆ, ಅಡಿಗೆ ಮಾಡ್ತಾನೆ, ಅಡಿಗೆ ಮಾಡಿದ್ದನ್ನ ತಟ್ಟೆಯಲ್ಲಿ ಹಾಕ್ತಾನೆ. ತಟ್ಟೆಯಲ್ಲಿ ಹಾಕಿದ್ದನ್ನ ತಿನ್ಲಿಕ್ಕೆ ಆಗೋದಿಲ್ಲ, ತಿಂದದ್ದರಿಂದಾಗಿ ಹೊಟ್ಟೆ ತುಂಬೋದಿಲ್ಲ ಅಂತಂದ್ರೆ ಮಾಡಿದ ಇಷ್ಟೂ ಕೆಲಸಗಳೆಲ್ಲವೂ ಕೂಡ ವ್ಯರ್ಥ. ಹಾಗಾದ್ರೆ ನಾವು ಮಾಡಿದ ಎಲ್ಲ ಕೆಲಸಗಳ ಮೂಲ ಫಲ ಏನು ಅಂತಂದ್ರೆ ಸುಖ ಸಿಗಬೇಕು, ಇಲ್ಲಿ ಬಾಯಲ್ಲಿ ತುತ್ತನ್ನ ಹಾಕಿಕೊಳ್ಬೇಕು ಅಂತ. ಹಾಗೆಯೇ ನಾವು ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಬೆಳಗಿನಿಂದ ಆರಂಭಿಸಿಕೊಂಡು ರಾತ್ರಿಯವರೆಗೂ ಜಾತು ತಿಷ್ಠತ್ಯಕರ್ಮ ಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ. ಕ್ಷಣಕಾಲವೂ ಕೂಡ ಕೆಲಸವನ್ನ ಮಾಡದೇನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಲ್ಲ ಒಂದು ಕೆಲಸ ನಮ್ಮ ಶರೀರದಿಂದ ಆಗ್ತಾನೇ ಇರತ್ತೆ. ಹಾಗಾದ್ರೆ ಶರೀರದಿಂದ ಒಂದಲ್ಲ ಒಂದು ಕೆಲಸಗಳು ಆಗ್ತಾ ಇದೆ ಅಂತಾದ್ರೆ, ಅಥವಾ ದೇವಸ್ಥಾನಕ್ಕೆ ಹೋಗ್ತೇವೆ, ಮನೆಗೆ ಅನೇಕ ಅತಿಥಿ ಅಭ್ಯಾಗತರನ್ನ ಕರೀತೇವೆ, ಈ ಎಲ್ಲವನ್ನೂ ಮಾಡ್ತೇವೆ. ಈ ಎಲ್ಲವನ್ನ
ಮಾಡುವುದರ ಮೂಲ ಉದ್ದೇಶ ಏನು ಅಂತಂದ್ ಹೇಳಿದ್ರೆ ಭಗವಂತನ ಧ್ಯಾನ ಬರಬೇಕು. ನಮ್ಮ ಎಲ್ಲ ಸತ್ಕರ್ಮಗಳ ಫಲ ನಮಗೆ ಭಗವಂತನ ತತ್ವಜ್ಞಾನ ಆಗಬೇಕು. ನಮ್ಮನ್ನ ಸೃಷ್ಟಿಸಿದಂತಹ ಪರಮಾತ್ಮನ ಅರಿವು ನಮಗುಂಟಾಗ್ಬೇಕು. ನಾವೆಲ್ಲ ಹೇಗಿದ್ದೇವೆ ಅಂತಂದ್ರೆ, ಒಬ್ಬ ಬಾಲಕ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಎಳವೆಯಲ್ಲಿಯೇ ತಂದೆ ತಾಯಿಗಳಿಂದ ತಪ್ಪಿಸಿಕೊಂಡು ಬಿಟ್ಟಿರ್ತಾನೆ. ಎಲ್ಲ ಕಡೆಯಲ್ಲಿ ನೋಡಿದಾಗ ಬೆಳಿತಾ ಇದ್ದಾನೆ. ಯಾವ ಮಗು ಕಂಡ್ರೋ ಅದಕ್ಕೆ ಕಾಪಾಡುವಂತಹ ತಂದೆ ತಾಯಿಗಳು ಇಬ್ರು ನೋಡ್ತಾ ಇರ್ತಾನೆ. ಎಲ್ಲ ಮಕ್ಕಳಿಗೂ ತಂದೆ ತಾಯಿ ಇದ್ದಾರೆ ಅಂತಂದ್ ಹೇಳಿದ್ರೆ ನಮಗೂ ಕೂಡ ತಂದೆ ತಾಯಿ ಇರ್ಲೇಬೇಕು. ಅವರೆಲ್ಲ ಮನೆಯಲ್ಲಿದ್ದಾರೆ, ಒಳ್ಳೆ ಬಟ್ಟೆಗಳನ್ನ ಹಾಕಿಕೊಳ್ತಾ ಇದ್ದಾರೆ, ಒಳ್ಳೆ ವ್ಯವಸ್ಥಿತವಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವ್ರಿಗೆಲ್ಲ ಹೇಗೆ ತಂದೆ ತಾಯಿ ಇರ್ತಾರೋ ಹಾಗೂ ನನಗೆ ಒಬ್ರು ತಂದೆ ತಾಯಿ ಇರ್ಲೇಬೇಕು. ಅವ್ರು ನನಗ್ ಕಾಣಿಸ್ತಾ ಇಲ್ಲ ಅಷ್ಟೇ, ಯಾರವ್ರು ಅಂತ ಅವರನ್ನು ಹುಡುಕುವುದರಲ್ಲಿ ಆಸಕ್ತನಾಗಿದ್ದು ಬಹಳ ಪರಿಶ್ರಮದಿಂದ ತನ್ನ ತಂದೆ ತಾಯಿಯನ್ನ ಹುಡುಕಿಕೊಳ್ಳುತ್ತಾನೆ. ನಂತರದಲ್ಲಿ ಅವರ ಜೊತೆಯಲ್ಲಿ ಸುಖವಾಗಿ ವಾಸವನ್ನು ಮಾಡುತ್ತಾನೆ. ಹಾಗೆಯೇ ನಾವು ಕೂಡ ಬರೀ ಅದ ಅಷ್ಟೇ ಅಲ್ಲ, ಈ ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತಂದ್ ಹೇಳಿದರೆ, ನನ್ನನ್ನ ಸಾಕಬೇಕು ಅಂದ್ರೆ, ನಾನು ಬರ್ಬೇಕು ಅಂತಂದ್ ಹೇಳಿದರೆ ನನ್ನ ತಂದೆ ತಾಯಿಗಳು ಕಾರಣ ಅಂತಾದಾಗ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾನೆ, ಈ ಶರೀರವನ್ನು ಕೊಡುತ್ತಾನೆ. ತಂದೆ ತಾಯಿಗಳಿಗೆ ಶರೀರ ಸಿಕ್ಕಾದ ಮೇಲೆ ಪೋಷಣೆ ಮಾಡುವಂತಹ ಜವಾಬ್ದಾರಿ ಅವರಿಗಿದೆ. ಅವರಿಗೆ ಸ್ತ್ರೀ ಶರೀರವನ್ನೋ ಪುರುಷ ಶರೀರವನ್ನೋ ಕೊಡುವ ಸ್ವಾತಂತ್ರ್ಯ ಇಲ್ಲ ತಂದೆ ತಾಯಿಗಳಿಗೆ. ಗರ್ಭದಲ್ಲಿ ಯಾವ ಶಿಶು ಬೆಳೆಯತ್ತೋ, ಗರ್ಭದಿಂದ ಯಾವ ಶಿಶು ಹೊರಗಡೆಯಲ್ಲಿ ಬರುತ್ತೋ ಬಂದಂತಹ ಶಿಶುಗಳನ್ನ ಪಾಲಿಸ್ತಾರೆ. ಹಾಗಾದ್ರೆ ಈ ಶರೀರವನ್ನ ಕೊಟ್ಟವನು ಯಾರೋ ಇರ್ಬೇಕಲ್ಲ. ಈ ಶರೀರವನ್ನೇ ಕೊಟ್ಟ ಯಾಕೆ? ಈ ಶರೀರವನ್ನ ಕೊಟ್ಟವನು ಯಾರು? ಆ ಗರ್ಭದಲ್ಲಿ ಇದ್ದುಕೊಂಡು ಪಾಲಿಸ್ತಾ ಇದ್ದವನು ಯಾರು? ನಾವೆಲ್ಲ ವಾಸ ಮಾಡ್ಲಿಕ್ಕೆ ಬೇಕಾದಂತಹ ದೊಡ್ಡ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿದ್ದಾನೆ, ಭೂಲೋಕವನ್ನ ನಿರ್ಮಾಣ ಮಾಡಿದ್ದಾನೆ, ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾನೆ. ನಾವ್ ಯಾರ್ದಾದ್ರೂ ಒಬ್ರು ಕಟ್ಟಿಸಿದ ಮನೆಯಲ್ಲಿ ಹೋಗಿರ್ಬೇಕು ಅಂತಂದ್ ಹೇಳಿದ್ರೆ ಬಾಡಿಗೆ ಕೊಡಿ ಅಂತ ಕೇಳುತ್ತಾರೆ. ಆಸ್ಪತ್ರೆಯಲ್ಲಿ ಹೋಗಿ ಉಸಿರಾಟಕ್ಕೆ ತೊಂದರೆ ಆಗಿದೆ ಅಂತಂದ್ರೆ ಆ ಉಸಿರಾಟಕ್ಕೋಸ್ಕರ ಅಂತ ಆಕ್ಸಿಜನ್ ಅನ್ನು ಕೇಳಿದ್ರೆ ಆ ಆಕ್ಸಿಜನ್ಗೆ ದುಡ್ಡನ್ನು ಕೊಡ್ಬೇಕು. ರಕ್ತ ಕಡಿಮೆ ಆಗಿದೆ, ರಕ್ತವನ್ನ ನಾವು ಶರೀರದಲ್ಲಿ ತೆಗೆದುಕೊಳ್ಬೇಕು ಅಂತಂದ್ರೆ ಆ ರಕ್ತವನ್ನು ಎಷ್ಟು ತೆಗೆದುಕೊಳ್ತೇವೋ ಅಷ್ಟಕ್ಕೆ ಸರಿಯಾಗಿ ಇನ್ನೊಬ್ಬರಿಗೆ ರಕ್ತವನ್ನ ಯಾರ ಕಡೆಯಿಂದ ಅಲ್ಲ ಆದ್ರೂ ಕೊಡಿಸ್ಬೇಕು ನಾವು. ಮನೆಯನ್ನು ಬಿಟ್ಟು ಹೊರಗಡೆಯಲ್ಲಿ ಹೋದ್ವಿ, ಮನೆಯಲ್ಲೂ ಕೂಡ ನೀವು ನದಿ ಸಮೀಪದಲ್ಲಿ ಇಲ್ಲ ಅಂತಂದ್ ಹೇಳಿದ್ರೆ ಕುಡಿಯುವ ನೀರಿಗೂ ಕೂಡ ದುಡ್ಡನ್ನು ಕೊಡ್ಬೇಕು. ಹಾಗಾದ್ರೆ ಯಾರೂ ಈ ನದಿಯ ನೀರನ್ನ ಸೃಷ್ಟಿ ಮಾಡಿದವರಲ್ಲ, ಗಾಳಿಯನ್ನ ಸೃಷ್ಟಿ ಮಾಡಿದವರಲ್ಲ, ಆಹಾರ ಪದಾರ್ಥಗಳನ್ನ ಸೃಷ್ಟಿ ಮಾಡಿದವರಲ್ಲ, ಭೂಮಿಯನ್ನ ಸೃಷ್ಟಿ ಮಾಡಿದವರಲ್ಲ. ಆದರೆ ತಾತ್ಕಾಲಿಕವಾಗಿ ಈ ಭೂಮಿ ನನ್ನದು ಅಂತ ಅದರ ಒಡೆತನವನ್ನ ಸಂಪಾದನೆ ಮಾಡಿದವರು ಆ ಭೂಮಿಯನ್ನು ಇನ್ನೊಬ್ಬರಿಗೆ ಉಚಿತವಾಗಿ ಕೊಡೋದಿಲ್ಲ. ನನಗೆ ಇಷ್ಟು ದುಡ್ಡು ಕೊಟ್ರೆ ನಾನು ನಿನಗೆ ಈ ಮನೆಯಲ್ಲಿ ಇರ್ಲಿಕ್ಕೆ ಕೊಡ್ತೇನೆ, ನಾನ್ ಕಟ್ಸಿದ್ದು. ಈ ನೀರಿನ ಸಪ್ಲೈ ವ್ಯವಸ್ಥೆಯನ್ನು ನಾವು ಬೆಂಗಳೂರು ಜಲಮಂಡಳಿಗಳು ಹೊತ್ಕೊಂಡಿದ್ದೇವೆ. ಈ ನೀರ್ ಬೇಕು ಅಂತಂದ್ ಹೇಳಿದ್ರೆ ತಿಂಗಳಿಗೆ ಇಷ್ಟಿಷ್ಟು ನೀವು ಬಿಲ್ ಅನ್ನು ಕಟ್ಟಬೇಕಾಗತ್ತೆ. ನಿಮಗೆ ಬೆಳಕು ಬೇಕು ಅಂತಂದ್ ಹೇಳಿದ್ರೆ ಬೆಳಕಿಗೋಸ್ಕರವಾಗಿ ನೀವು ಇಷ್ಟು ದುಡ್ಡನ್ನು ಕಟ್ಟಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ಉಸಿರಾಟವನ್ನ ಆಡ್ತಾ ಇದ್ದೀರಿ ಅಂತಂದ್ ಹೇಳಿದ್ರೆ ಅದಕ್ಕೆ ಸರಿಯಾದಂತಹ ದುಡ್ಡನ್ನ ಕಟ್ಟಬೇಕಾಗತ್ತೆ. ಶರೀರ ಕಟ್ಟಾಗಿದೆ, ಅದನ್ನು ಹೊಲೆದು ಸರಿ ಮಾಡ್ಬೇಕು ಅಂತಂದ್ರೆ, ಹೃದಯದಲ್ಲಿ ಸ್ವಲ್ಪ ಬ್ಲಾಕೇಜ್ ಇದೆ, ಆ ಬ್ಲಾಕೇಜ್ ಅನ್ನು ಸರಿ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಇಷ್ಟು ಲಕ್ಷ ಗಟ್ಲೆ ದುಡ್ಡನ್ನು ಕೊಡ್ಬೇಕು. ವ್ಯವಸ್ಥಿತವಾದ ಶರೀರವನ್ನ ಪರಮಾತ್ಮ ನಮಗೆ ಕೊಟ್ಟಿದ್ದಾನಲ್ಲ. ಪರಮಾತ್ಮ ಅಂದ್ಬೇಡ, ಯಾರೋ ಒಬ್ನು ನಮಗೆ ಈ ಶರೀರವನ್ನು ಕೊಟ್ಟಿದ್ದಾನೆ, ಉಚಿತವಾಗಿ ಈ ಭೂಮಿಯನ್ನು ಕೊಟ್ಟಿದ್ದಾನೆ. ಉಸಿರಾಡಿಸುವಂತಹ ಗಾಳಿಗೆ ಯಾರು ಬಿಲ್ಲನ್ನು ಕಟ್ಟಬೇಕಾಗಿಲ್ಲ. ನದಿ ಸಮುದ್ರಗಳು ಇವು ನಿರಂತರವಾಗಿ ಹರಿತಾ ಇವೆ, ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲವೂ ಕೂಡ ಆಗ್ತಾ ಇವೆ. ಇಷ್ಟೆಲ್ಲವೂ ಆಗ್ತಾ ಇದೆ ಅಂತಂದ್ ಹೇಳಿದ್ರೆ ಇಷ್ಟು ವ್ಯವಸ್ಥಿತವಾಗಿ ಜೀವನ ನಡಿಬೇಕು ಅಂತಂದ್ರೆ, ಒಂದು ದಿವಸ ಸೂರ್ಯ ಉದಯಿಸ್ಲಿಲ್ಲ ಅಂದ್ರೆ ಏನಾಗತ್ತೆ, ಒಂದು ದಿವಸ ರಾತ್ರಿ ಚಂದ್ರಮ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಏನಾಗತ್ತೆ, ಮೋಡಗಳು ಆಯಾಯ ಕಾಲಕ್ಕೆ ಮಳೆಯನ್ನು ಸುರಿಸದೇ ಇದ್ರೆ ಏನಾಗತ್ತೆ, ಅತಿಯಾದಂತಹ ವೃಷ್ಟಿ ಬಂತು ಅಂದ್ರೆ ಏನಾಗತ್ತೆ ಅಂತ ಸ್ವಲ್ಪ ಅದರ ಪ್ರಭಾವವನ್ನು ನೋಡಿರ್ತೇವೆ. ಹೋದ ವರ್ಷದಲ್ಲಿ ಬರಗಾಲದ ಪ್ರಭಾವ ಏನಿರುತ್ತೆ, ನೀರಿನ ತತ್ವಾರ ಏನಿರುತ್ತೆ ಅಂತ ನೋಡಿದ್ದೇವೆ. ಆದ್ರೆ
ಇವೆಲ್ಲವೂ ಕೂಡ ನಾವು ಯೋಚನೆ ಮಾಡಿರೋದೇ ಇಲ್ಲ. ನಮಗೆ ನೀರು ಸಿಗ್ತಾ ಇದೆ, ಉಸಿರಾಟಕ್ಕೆ ಗಾಳಿ ಸಿಗ್ತಾ ಇದೆ, ಅದರಲ್ಲಿ ಹೊಲಸನ್ನು ನಾವು ಮಾಡಿದ್ದೇವೆ ಅಷ್ಟೇ. ಗಾಳಿ ಎಲ್ಲ ಕಲುಷಿತವಾಗುವ ಹಾಗೆ ನಾವು ಮಾಡಿದ್ದೇವೆ. ಪರಿಶುದ್ಧವಾದ ಗಾಳಿ ಇದೆ, ಪರಿಶುದ್ಧವಾದಂತಹ ನೀರಿದೆ, ಈ ಶರೀರವನ್ನು ಕೊಟ್ಟಿದ್ದಾನೆ, ವಾಸಿಸ್ಲಿಕ್ಕೆ ಬೇಕಾದಂತಹ ಯೋಗ್ಯವಾದಂತಹ ಭೂಮಿಯನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ಇಷ್ಟು ದೊಡ್ಡದಾದಂತಹ ಜಗತ್ತನ್ನ ನಿರ್ಮಾಣ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರೋ ಒಬ್ಬನು ಇರ್ಬೇಕಲ್ಲ ಅಂತ ಆ ವ್ಯಕ್ತಿಯನ್ನ ತಿಳಿದುಕೊಳ್ಳಿಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತೇವೆ. ಹಾಗಾದ್ರೆ ನಾವು ಪ್ರತಿನಿತ್ಯದಲ್ಲಿ ಮಾಡುವಂತಹ ಕರ್ಮಗಳೇನಿದೆಯೋ ಈ ಪ್ರತಿಯೊಂದು ಕರ್ಮಗಳು ಆ ಪರಮಾತ್ಮನನ್ನ ತಿಳಿದುಕೊಳ್ಳಲಿಕ್ಕೋಸ್ಕರ ಅಂತ ಮಾಡುವ ಕೆಲಸಗಳಿವೆ. ಆ ಮಗು ತಂದೆ ತಾಯಿಗಳಿಂದ ಕಳೆದುಕೊಂಡವನು ಹುಡುಕ್ಲಿಕ್ಕೆ ಅಂತ ಹೇಗೆ ಪ್ರಯತ್ನ ಮಾಡ್ತಾನೋ, ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಆ ತನ್ನ ತಂದೆ ತಾಯಿಗಳನ್ನ ತಿಳುವಿಕೆಗೆ ಹೇಗೆ ಮೀಸಲಾಗಿರುತ್ತೋ ಅದಕ್ಕೋಸ್ಕರ ಅಂತ ಆ ಉದ್ದೇಶವನ್ನು ಹೇಗೆ ಹೊಂದಿರುತ್ತೋ, ಹಾಗೆಯೇ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ನಮ್ಮನ್ನ ಸೃಷ್ಟಿಸಿ ಪಾಲಿಸಿ ಇಲ್ಲೆಲ್ಲ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರುವಂತಹ ಪರಮಾತ್ಮನ ಯಾರಿದ್ದಾನೋ ಅವನ ಜ್ಞಾನಕ್ಕೋಸ್ಕರ ಅಂತ ಮೀಸಲಾಗಿರ್ಬೇಕು. ಇದು ನಿತ್ಯವಾಗಿ ಮಾಡುವಂತಹ ಜ್ಞಾನ ಯಜ್ಞ. ಇದು ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಮಾನಸಿಕವಾದಂತಹ ಯಜ್ಞಗಳು. ಯಾರಿಗೆ ಮನಸ್ಸಿನಿಂದಾಗಿ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತೇವೋ, ಮನಸ್ಸಿನಿಂದ ಭಗವಂತನ ರೂಪವನ್ನು ಚಿಂತನೆ ಮಾಡ್ತೇವೋ, ಬಾಯಿಯಿಂದ ಭಗವಂತನ ಸ್ತೋತ್ರಗಳನ್ನು ಹೇಳ್ತೇವೋ, ಇವೆಲ್ಲವೂ ಯಜ್ಞ. ಈ ಯಜ್ಞಗಳನ್ನ ನಿರಂತರವಾಗಿ ಯಾರು ಮಾಡೋದಿಲ್ವೋ, ಶ್ರೇಯಸ್ಸಿಗೆ ಸಾಧನವಾದಂತಹ ಯಜ್ಞಗಳನ್ನು ಯಾರು ಮಾಡೋದಿಲ್ವೋ, ಇದೆಲ್ಲ ಶ್ರೇಯಸ್ಸಿಗೆ ಸಾಧನವಾದಂತಹ ಯಜ್ಞಗಳು. ಇಂತಹ ಈ ಉಪಾಯಗಳನ್ನ ಬಿಟ್ಟು ಅಸಂಸ್ಕೃತವಾದ ಇನ್ನೊಬ್ಬರಿಗೆ ಕೊಡದೇನೆ ಒಂದೇ ಕಡೆಯಲ್ಲಿ ನೀರು ಇತ್ತು ಅಂತಂದ್ರೆ ಏನಾಗತ್ತೆ? ನೀರು ಮಲೆತು ಹೋಗತ್ತೆ, ಅದರಲ್ಲಿ ಹುಳಗಳೆಲ್ಲ ಬರುತ್ತೆ, ಆ ನೀರನ್ನು ಬಳಸಿದರೆ ರೋಗ ಉಂಟಾಗತ್ತೆ. ಹಾಗೆ ನಮ್ಮಲ್ಲಿರುವಂತಹ ಸಂಪತ್ತು ಕೂಡ ವಿನಿಯೋಗವಾಗಬೇಕು, ಸತ್ಕರ್ಮಗಳಿಗೆ ವಿನಿಯುಕ್ತವಾಗಬೇಕು. ಒಂದೇ ಕಡೆಯಲ್ಲಿ ನಿಂತಹ ನೀರು ರೋಗಕ್ಕೆ ಕಾರಣ, ಹರಿಯುವಂತಹ ನೀರು ಆರೋಗ್ಯಕ್ಕೆ ಕಾರಣ. ಹರಿತಾ ಇರುವಂತಹ ನೀರನ್ನು ಕುಡಿದ್ರೆ ಯಾವ ರೋಗಗಳು ಬರೋದಿಲ್ಲ. ದೆಹಲಿಯಲ್ಲಿರುವ ಯಮುನಾ ನದಿಯ ನೀರನ್ನು ಬಿಟ್ಟು, ಕಲುಷಿತವಾದಂತಹ ಮನುಷ್ಯ ಕಲುಷಿತಗೊಳಿಸಿದಂತಹ ನದಿಯ ನೀರುಗಳನ್ನು ಬಿಟ್ಟು ಸ್ವಾಭಾವಿಕವಾಗಿ ಯಾವ ನದಿಯ ನೀರು ಹರಿತಾ ಇರುತ್ತೋ ಆ ನದಿಯ ನೀರನ್ನು ಕುಡಿದ್ರೆ ಯಾವ ರೋಗವೂ ಬರೋದಿಲ್ಲ. ಹಾಗೆಯೇ ಸಂಪತ್ತಿನ ಹರವಿರಬೇಕು. ನಮ್ಮಲ್ಲಿರುವಂತಹ ಜ್ಞಾನ ಸಂಪತ್ತಾಗಿರಬಹುದು, ನಮ್ಮಲ್ಲಿರುವಂತಹ ಜ್ಞಾನವನ್ನು 4 ಜನರಿಗೆ ಹಂಚಬೇಕು. ಐಶ್ವರ್ಯದ ಸಂಪತ್ತಿರಬಹುದು. ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ಜನರಿರ್ತಾರೆ, ಅತಿಥಿಗಳು, ಅಭ್ಯಾಗತರು, ವಟುಗಳು, ಅನೇಕ ಜನರಿರ್ತಾರೆ. ಇವ್ರು ಎಲ್ಲರಿಗೂ ಕೂಡ ಯಥಾಯೋಗ್ಯವಾಗಿ ಹಂಚಬೇಕು. ಇದೆಲ್ಲವನ್ನ ಮಾಡದೇನೆ ನನಗೋಸ್ಕರ ಅಂತ ಆ ಆಹಾರವನ್ನು ಭೋಗಿಸಿದರೆ ಕ್ರಿಮಿಭೋಜನ ಎಂಬಂತಹ ಕೆಟ್ಟದಾದ ನರಕದಲ್ಲಿ ಹೋಗಿ ಬೀಳುತ್ತಾನೆ. ಏನಾಗಿ ಹುಟ್ಟುತ್ತಾನೆ ಇವನು? ಇವನು ಯಾವುದೋ ಒಂದು ಕ್ರಿಮಿಯ ರೂಪದಲ್ಲಿ ಆ ಲೋಕದಲ್ಲಿ ಹೋಗಿ ಬೀಳುತ್ತಾನೆ, ಆ ನರಕದಲ್ಲಿ ಬೀಳುತ್ತಾನೆ. ಇವನು ಇನ್ನೊಂದು ಕ್ರಿಮಿಗೆ ಆಹಾರವಾಗ್ತಾನೆ, ತಾನು ಕ್ರಿಮಿಗಳನ್ನ ತಿಂತಾನೆ. ಇನ್ನೊಬ್ಬರಿಗೆ ಕೊಡದೇನೆ ತಾನು ಮಾತ್ರ ಊಟ ಮಾಡಿದರೆ ತಕ್ಕ ಪ್ರಾಯಶ್ಚಿತ್ತವನ್ನು ಅದಕ್ಕೋಸ್ಕರ ಅಂತ ಮಾಡಿಕೊಳ್ಳದೆ ಇದ್ರೆ ಇಂತಹ ನರಕದಲ್ಲಿ ತಾನು ತನಗೇ ಯಾತನೆ ಬರುವಂತೆ ತಾನು ಸಂಪತ್ತನ್ನ, ಆ ಕೆಟ್ಟ ಕರ್ಮಗಳನ್ನ ಗಳಿಸಿಕೊಂಡ ಹಾಗಾಗತ್ತೆ. ಇದಕ್ಕೆ ಒಂದು ಪ್ರಸಿದ್ಧವಾದಂತಹ ಬೀಚಿ ಅನ್ನುವ ಸಾಹಿತಿ ಬರೆದಂತಹ ಒಂದು ಮಾತು ನೆನಪಿಗೆ ಬರುತ್ತೆ. ಕಾಗೆ ಯಾರಾದ್ರೂ ಆಹಾರ ಕಾಣಿಸ್ತು ಅಂತಂದು ಹೇಳಿದ್ರೆ ಕಾಕ ಅಂತ ಕರೆದು ಬಿಟ್ಟು ತನ್ನ ಎಲ್ಲ ಕಾಗೆ ಬಂಧುಗಳು ಯಾವ್ದಿರತ್ತೋ ಅವು ಎಲ್ಲವನ್ನು ಕೂಡ ಕರೆದು ಒಟ್ಟಿಗೆ ಊಟ ಮಾಡತ್ತೆ. ಆದರೆ ನಾವೆಲ್ಲರೂ ಕೂಡ ಏನಾದ್ರೂ ಭೋಗಿಸ್ಲಿಕ್ಕೆ ಏನಾದ್ರೂ ಒಂದು ಸಂಪತ್ತು ಸಿಕ್ಕಿದೆ ಅಂತಂದು ಹೇಳಿದ್ರೆ ಬಾಗಿಲನ್ನು ಮುಚ್ಚಿಕೊಂಡು ನಾವಷ್ಟೇ ಭೋಗ ಮಾಡ್ತಾ ಇರ್ತೇವೆ. ಆ ಕಾಗೆಯನ್ನು ನೋಡಿ ಕಲಿಬೇಕು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಪ್ರಾಣಿಗಳಲ್ಲಿ ಇರುವಂತಹ ಇನ್ನೊಬ್ಬರಿಗೋಸ್ಕರ ಕೊಟ್ಟು ತಿನ್ನುವಂತಹ ಆ ಪರೋಪಕಾರ ಬುದ್ಧಿ ಮನುಷ್ಯರಲ್ಲಿ ನಾಶವಾಗಿ ಹೋಗ್ತಾ ಇದೆ. ಆ ಪರೋಪಕಾರ ಬುದ್ಧಿ ಇಲ್ಲದೇನೆ ಸ್ವಾರ್ಥದ ಬಯಕೆಯಿಂದ ಯಾರು ಸಂಪತ್ತುಗಳನ್ನ ಭೋಗ ಮಾಡ್ತಾರೋ ಅವ್ರೆಲ್ಲರೂ ಕೂಡ ಇಂತಹ ಘೋರವಾದ ನರಕದಲ್ಲಿ ಬಿದ್ದು ಆ ದುಃಖಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲೆಲ್ಲ ನರಕದ ವರ್ಣನೆಯನ್ನು ನೋಡ್ಬೇಕಾದ್ರೆ ಅಯ್ಯೋ ಎಷ್ಟೆಷ್ಟು ದೊಡ್ಡ ದೊಡ್ಡ ನರಕಗಳಿವೆ ಅಪ್ಪ, ಏನಿದೆ ಇಷ್ಟೆಲ್ಲ ನರಕಗಳನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನರಕಕ್ಕೆ ಹೋಗಿ ಬೀಳ್ತೀರಿ ಅದಕ್ಕೋಸ್ಕರ ಒಳ್ಳೆ ಕೆಲಸಗಳನ್ನು ಮಾಡಿ ಅಂತಲ್ಲ.
ಬದುಕಬೇಕು ಹೇಗೆ ಅಂತ ತಿಳಿಸಿಕೊಡ್ಬೇಕು. ನರಕಗಳು ಸಿಗತ್ತೆ ಅನ್ನೋ ಕಾರಣದಿಂದಾಗಿ ಒಳ್ಳೆ ಕೆಲಸಗಳಲ್ಲ, ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಅದರಿಂದ ಒಳ್ಳೆ ಕೆಲಸಗಳನ್ನು ಮಾಡ್ಬೇಕು ಅಷ್ಟೇ. ಅದಕ್ಕೋಸ್ಕರವಾಗಿ ಇದನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಇದು ಕ್ರಿಮಿಭೋಜನ ಅನ್ನುವಂತಹ ನರಕವನ್ನು ನಿರೂಪಣೆ ಮಾಡಿ ಎಷ್ಟೋ ಜನರಿಗೆ ನಾವು ಪ್ರತಿನಿತ್ಯದಲ್ಲಿ ದಿನಪತ್ರಿಕೆಗಳನ್ನ ಓದಬೇಕಾದ್ರೆ ಬೆಂಗಳೂರಿನಲ್ಲಿ ಹಗಲು ದರೋಡೆ, ಒಬ್ಬ ಸ್ತ್ರೀಯ ಕುತ್ತಿಗೆಯಲ್ಲಿದ್ದಂತಹ ಬಂಗಾರದ ಸರವನ್ನ ಕದ್ದುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಈ ರೀತಿಯಾಗಿ ಯಾರ್ಯಾರ್ದೋ ಬಂಗಾರವನ್ನ, ದ್ರವ್ಯವನ್ನ, ಸಂಪತ್ತುಗಳನ್ನ ಅಪಹಾರ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಅಂತಹ ಜನರೆಲ್ಲರೂ ಕೂಡ ಸಂದಂಶ ಅಂತ ನರಕ ಇದೆ, ಆ ನರಕದಲ್ಲಿ ಬೀಳುತ್ತಾರೆ. ಅಲ್ಲಿ ಬೆಂಕಿ ಅಂತೆ ಈ ಈ ಕೆಲವೊಂದಿಷ್ಟು ಜನ ಸುತ್ತಿಗೆಯಿಂದಾಗಿ ಜೋರಾಗಿ ಕಾದ ಕಬ್ಬಿಣವನ್ನು ಬಡಿತಾ ಇರ್ತಾರಲ್ಲ, ಆ ಕಾದ ಕಬ್ಬಿಣ ಹೇಗೆ ಕೆಂಪಾಗಿ ಬೆಂಕಿಯ ಹಾಗೆ ಕಾಣಿಸ್ತಾ ಇರುತ್ತೋ ಅಂತಹ ಚಿಮುಟಗಳಿಂದಾಗಿ ಆ ಪಾಪಿಯ ಚರ್ಮವನ್ನೆಲ್ಲ ಕಿತ್ತು ಸುಲಿದು, ನೋಡು ನಿನ್ನ ಒಳಗಡೆಯಲ್ಲಿರುವಂತಹ ಶರೀರ ಇಷ್ಟೇ, ಚರ್ಮ ಮಾಂಸ ರಕ್ತದಿಂದ ಕೂಡಿಕೊಂಡಿರುವಂತಹದ್ದು, ಇಂತಹ ಮಜ್ಜೆ ಮಾಂಸ ರಕ್ತಗಳಿಂದ ಕೂಡಿಕೊಂಡಂತಹ ಶರೀರಕ್ಕೋಸ್ಕರ ಅಂತ ಯಾಕೆ ಇಷ್ಟೆಲ್ಲ ಅಪಹಾರ ಮಾಡಿದೆ ಅಂತ ಅವನ ಬಳಿಯಲ್ಲಿ ಕಾರಣವನ್ನ ಕೇಳ್ತಾ ಇರ್ತಾರಂತೆ. ಯಸ್ತು ಇಹವ ಅಸಂವಿಭಜ್ಯ ಅಶ್ನಾತಿ ಯತ್ಕಿಂಚನ ಉಪನತಂ ನಿವೃತ್ತ ಯಜ್ಞೋಪಾಯಂ ಅಸಂಸ್ಕೃತಂ ಸಹ ಪರತ್ರ ಕೃಮಿ ಭೋಜನೆ ನರಕಾಧಮೆ ನಿಪತತಿ ತತ್ರ ಸಹಸ್ರಯೋಜನೆ ಕೃಮಿಕುಂಡೆ ಕೃಮಿಭೂತಃ ಸ್ವಯಂ ಕೃಮಿಭಿರೇವ ಭಕ್ಷ್ಯಮಾಣಃ ಕೃಮಿ ಭೋಜನಃ ಯಾವದಪ್ರದತ್ತಾಕೃತ ನಿರ್ವೇಶಂ ಆತ್ಮಾನಂ ಯಾತಯತೆ. ಎಲ್ಲಿಯವರೆಗೂ ಆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿಕೊಳ್ಳೋದಿಲ್ಲ ಅಲ್ಲಿವರೆಗೂ ಕ್ರಿಮಿಭೋಜನ ಅನ್ನೋ ನರಕದಲ್ಲಿ ಬೀಳುತ್ತಾನೆ. ಅಷ್ಟೇ ಅಲ್ಲ, ಯಸ್ತು ಇಹವೈ ಸ್ಥೇಯೇನ ಬಲಾದ್ವ, ಕೆಲವೊಂದಿಷ್ಟು ಜನ ಕಳ್ಳತನ ಮಾಡ್ತಾರೆ, ಇಲ್ಲ ಅಂದ್ರೆ ಬಲಾತ್ಕಾರವಾಗಿ ಸೆಳೆದುಕೊಂಡು ಹೋಗ್ತಾರೆ, ದರೋಡೆ ಮಾಡ್ತಾರೆ, ಅಪಹಾರ ಮಾಡ್ತಾರೆ. ಈ ರೀತಿಯಾಗಿ ಪರರಲ್ಲಿರುವಂತಹ ಹಿರಣ್ಯವನ್ನ, ರಜತವನ್ನ, ಬ್ರಾಹ್ಮಣನದ್ದನ್ನ ಅಪಹಾರ ಮಾಡ್ತಾರೋ ಅವನಿಗೇನು ಆಪತ್ತಿಲ್ಲ, ಆ ಸಂಪತ್ತಿಲ್ಲದೆ ಹೋದರೂ ಕೂಡ ನಿರಾತಂಕವಾಗಿ ಬದುಕ್ತಾನೆ ಅನ್ನುವಂತಹ ಸಂದರ್ಭವೇ ಇದೆ. ಆ ಸಂದರ್ಭದಲ್ಲೂ ಯಾರು ಅಪಹಾರ ಮಾಡ್ತಾನೋ ಅವನು ಸಂದಂಶ ಅನ್ನುವ ಹೆಸರಿನ ದೊಡ್ಡದಾದ ಘೋರವಾದ ನರಕದಲ್ಲಿ ಬೀಳುತ್ತಾನೆ. ಆಜ ಅಲ್ಲಿ ಯಮಭಟರೆಲ್ಲ ಬಂದು ಕಾದ ಕಬ್ಬಿಣದ ಚಿಮ್ಮಟಗಳಿಂದಾಗಿ ಅವನ ಚರ್ಮವನ್ನು ಸುಲಿದು ಅವನಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಯಸ್ತು ಇಹ ವೈ ಸ್ಥೇಯೇನ ಬಲಾದ್ವಾ ಹಿರಣ್ಯ ರಜತಾದೀನಿ ಬ್ರಾಹ್ಮಣಸ್ಯ ಅಪಹರತಿ ಅನ್ಯಸ್ಯವ ಅನಾಪದಿ ಪುರುಷಃ ತಂ ಅಮುತ್ರ ರಾಜನ್ ಯಮ ಪುರುಷಾಃ ಅಯಸ್ಮಯೈಹಿ ಅಗ್ನಿವರ್ಣೈಹಿ. ಅಯಸ್ಮಯೈಹಿ ಅಂತಂದ್ರೆ ಕಬ್ಬಿಣದ ಚಿಮ್ಮಟಗಳು ಹೇಗಿವೆ ನೋಡ್ಲಿಕ್ಕೆ, ಅಗ್ನಿವರ್ಣೈಹಿ ಕೆಂಪಗೆ ಬೆಂಕಿ ಹಾಗೆ ಕಾಣಿಸ್ತಾ ಇದೆ, ಅಂತಹ ಸಂದಂಶೈಹಿ ತ್ವಚಿ ನಿಷ್ಕಾಳಯಂತಿ, ಅವನ ಚರ್ಮವನ್ನು ಹಿಡಿದು ಎಳೆದು ಸುಲಿದು ಹಾಕಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪುರುಷ ಯಾವ ಸ್ತ್ರೀಯ ಸಂಘವನ್ನು ಮಾಡಬಾರ್ದು, ತನ್ನ ಪತ್ನಿಯನ್ನು ಹೊರತುಪಡಿಸಿ ಪರಸ್ತ್ರೀಯರನ್ನ ಕಾಮಿಸ್ತಾನು, ಅಥವಾ ಸ್ತ್ರೀಯೂ ಕೂಡ ಅಗಮ್ಯರಾದಂತಹ ಪುರುಷರನ್ನ ಕೂಡ್ತಾರೋ ಅವರಿಬ್ಬರನ್ನು ಕೂಡ ತಪ್ತ ಸೂರ್ಮಿ ಅಂತ ದೊಡ್ಡದಾದ ನರಕ, ಆ ನರಕದಲ್ಲಿ ಚಾಟಿಯಿಂದ ಹೊಡಿತಾ ಇರ್ತಾರೆ, ಭಯಪಡಿಸ್ತಾರೆ. ಅಷ್ಟೇ ಅಲ್ಲ, ಪುರುಷ ಏನಾದ್ರೂ ಅಗಮ್ಯಳಾದಂತಹ ಸ್ತ್ರೀಯ ಸಂಪರ್ಕವನ್ನ ಮಾಡಿದ ಅಂತಾದ್ರೆ ತಾನು ಯಾರನ್ನ ವಿಧಿಬದ್ಧವಾಗಿ ವಿವಾಹವಾಗ್ತಾ ಇದ್ದಾನೋ ಅವರನ್ನು ಹೊರತುಪಡಿಸಿ ವಿಧಿ ಸಂಸ್ಕಾರಗಳಿಲ್ಲದೇನೆ ಯಾವುದೋ ಒಬ್ಬ ಸ್ತ್ರೀಯ ಜೊತೆಯಲ್ಲಿ ಕೂಡ್ತಾನೆ ಅಂತ ಆದರೆ ಅವನನ್ನ ಸ್ತ್ರೀಯ ಸರಿಯಾದಂತಹ ಮೂರ್ತಿ ಇರತ್ತೆ, ಸ್ತ್ರೀಯ ಆಕಾರದ ಮೂರ್ತಿ, ಕಾದ ಕಬ್ಬಿಣದ ಸ್ತ್ರೀಯ ಮೂರ್ತಿ ಏನಿದೆಯೋ ಅದಕ್ಕೆ ಜೋರಾಗಿ ಅಪ್ಪಿಕೊಳ್ಳುವ ಹಾಗೆ ಮಾಡ್ತಾರೆ, ಆಲಿಂಗನವನ್ನ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಕಾದ ಕಬ್ಬಿಣದ ಪುರುಷನ ಮೂರ್ತಿಯನ್ನ ಸ್ತ್ರೀಯರು ವ್ಯಭಿಚಾರದಿಂದ ಬದುಕ್ತಾ ಇದ್ದಾರೆ ಅಂತಾದರೆ, ಅಗಮ್ಯರಾದಂತಹ ಪುರುಷರನ್ನ ತಾವು ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಸಂಪರ್ಕವನ್ನ ಮಾಡಿದರು ಅಂತಂದ್ರೆ ಅಂತಹ ಸ್ತ್ರೀಯರಿಗೂ ಕೂಡ ಅಂತಹ ಕಾದ ಕಬ್ಬಿಣದ ಪುರುಷರ ಮೂರ್ತಿಯನ್ನ ಆಲಿಂಗನ ಮಾಡುವಂತಹ ಘೋರವಾದ ಶಿಕ್ಷೆಯನ್ನ ಕೊಡ್ತಾರೆ.
ಯಸ್ತು ಇಹವಾ ಅಗಮ್ಯಾಂ ಸ್ತ್ರಿಯಂ ಪುರುಷಂ ವಾ ಯೋಷಿದಪಿ ವಾ ಗಚ್ಚತಿ ತಾವಮುತ್ರ ಕಷಯ ತಾಡಯಂತಹ ತರ್ಜಯಂತಹ ತಪ್ತಯ ಸೂರ್ಮ್ಯ ಲೋಹಮಯ್ಯ ಪುರುಷಂ ಆಲಿಂಗಯಂತಿ ಸ್ತ್ರೀಯಂಚ ಪುರುಷ ರೂಪಯ ಸೂರ್ಮ್ಯ. ಸೂರ್ಮ್ಯ ಅಂದ್ರೆ ಮೂರ್ತಿ, ಕಬ್ಬಿಣದ ಮೂರ್ತಿಗೆ ಆಲಿಂಗನ ಮಾಡಿಸುವಂತೆ ಮಾಡ್ತಾರೆ. ಅಷ್ಟೇ ಅಲ್ಲ, ಪುರುಷನಿಗೆ ಕಂಡ ಸ್ತ್ರೀಯರೆಲ್ಲರನ್ನೂ ಕೂಡ ನನ್ನ ಭೋಗಕ್ಕೋಸ್ಕರವಾಗಿಯೇ ಇರುವಂತಹವರು ಅಂತ ತಿಳಿದುಕೊಂಡು ಬಲಾತ್ಕಾರವಾಗಿ ಪರಸ್ತ್ರೀಯರ ಸಂಘವನ್ನು ಯಾರು ಮಾಡ್ತಾರೋ ಅಂತಹವರನ್ನ ವಜ್ರ ಕಂಟಕ ಶಾಲ್ಮಲಿ ಅಂತ ಒಂದು ದೊಡ್ಡ ನರಕ, ಆ ಮರದ ಮೇಲ್ಗಡೆಯಲ್ಲಿ ಏರಿಸಿ ಅವನನ್ನ, ದೊಡ್ಡ ಬೂರುಗದ ಮರ ಇದೆ, ಚೂಪಾದಂತಹ ಮುಳ್ಳುಗಳಿಂದ ಕೂಡಿಕೊಂಡಂತಹ ಬೂರುಗದ ಮರ ಇದೆ, ಆ ಬೂರುಗದ ಮರದ ಮೇಲಿನಿಂದ ಕೆಳಗಡೆ ಹಾಕ್ತಾರೆ. ಬಹಳ ಎತ್ತರದ ಮರ ಅದು. ಅಂತಹ ದೊಡ್ಡ ಮರದಿಂದ ಕೆಳಗಡೆ ಬೀಳಿಸಿ ಅವನಿಗೆ ಶಿಕ್ಷೆಯನ್ನು ಕೊಡುತ್ತಾರೆ. ಯಸ್ವಿಹ ವೈ ಸರ್ವಾಭಿಗಮಃ ತಂ ಅಮುತ್ರ ನಿರಯೇ ವರ್ತಮಾನಂ ವಜ್ರ ಕಂಟಕ ಶಾಲ್ಮಲೀಂ ಆರೋಹ್ಯ ನಿಷ್ಕರ್ಷಯಂತಿ. ಮೇಲಿಂದ ಕೆಳಗಡೆ ಹಾಕಿ ಅವನಿಗೆ ಶಿಕ್ಷೆಯನ್ನು ಕೊಡುತ್ತಾರೆ. ಅಥರ ರಾಜರಾಗ್ಲಿ ರಾಜಭಟರಾಗ್ಲಿ ನಾಸ್ತಿಕ್ಯವಾದವನ್ನು ಲೋಕದಲ್ಲಿ ಹರಡಿದರೆ, ಧರ್ಮದ ನಿಯಮಗಳೇನಿವೆ ಆ ಧರ್ಮದ ನಿಯಮಗಳನ್ನ ಮುರಿದರೆ ವೈತರಣಿ ಅನ್ನುವಂತಹ ದೊಡ್ಡದಾದ ನರಕದಲ್ಲಿ ಅವರನ್ನ ಹಾಕ್ತಾರೆ. ಆ ನರಕದ ಸುತ್ತಲೂ ಕೂಡ ಮೊಸಳೆ ಮುಂತಾದಂತ ಜಂತುಗಳು ಅವನನ್ನ ಕಚ್ಚಿ ತಿಂತಾ ಇರ್ತಾವೆ. ಅಲ್ಲ, ಕಚ್ಚಿ ತಿಂದ್ಬಿಟ್ರೆ ತಿಂದಾದ್ಮೇಲೆ ನಮಗೆ ಪ್ರಾಣ ಹೋಗ್ಬಿಡತ್ತೆ, ದುಃಖ ಆಗೋದಿಲ್ಲ. ಆ ತರ ಅಲ್ಲ, ಅವನಿಗೆ ದುಃಖವಷ್ಟೇ ಆಗ್ತಾ ಇರತ್ತೆ. ಶರೀರದಿಂದ ಪ್ರಾಣ ವಿಯೋಗ ಸರ್ವಥಾ ಈ ನರಕದಲ್ಲಿರೋ ಅಷ್ಟು ಕಾಲ ಆಗೋದಿಲ್ಲ. ಅಂತಹ ಅದ್ಭುತವಾದ ಶರೀರವನ್ನು ಕೊಟ್ಟು ಬಿಟ್ಟಿರ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಆ ವೈತರಣಿ ನದಿ ಮಲ, ಮೂತ್ರ, ಕೀವು, ರಕ್ತ, ಉಗುರು, ಎಲುಬು, ಕೊಬ್ಬು, ಮಾಂಸ, ಏನೇನು ಹೊಲಸು ಪದಾರ್ಥಗಳು ಅಂತಿವೆಯೋ ಆ ಎಲ್ಲ ಪದಾರ್ಥಗಳ ಪ್ರವಾಹವೇ ಈ ವೈತರಣಿ ನದಿ. ಬರೀ ಆ ನದಿ ಸುಮ್ನೆ ನಮ್ದೀಗ ಬೇಸಿಗೆ ಕಾಲದಲ್ಲಿ ಎಲ್ಲ ನದಿ ಬತ್ತಿ ಹೋಗಿರತ್ತಲ್ಲ, ಆ ತರ ಇರೋದಿಲ್ಲ. ಗಂಗಾ ನದಿಯ ಪ್ರವಾಹ ನಿರಂತರವಾಗಿ ಹರಿತಾ ಇರುತ್ತಲ್ಲ, ಆ ತರ ಕೊಚ್ಚಿಕೊಂಡು ಹೋಗುವಂತಹ ಇಂತಹ ಕೆಟ್ಟ ಪದಾರ್ಥಗಳ ನದಿಯಲ್ಲಿ ಇವರನ್ನ ಹಾಕಿ ಬಿಡ್ತಾರೆ, ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಎಷ್ಟು ದುಷ್ಕರ್ಮಗಳನ್ನ ಮಾಡಿದೆ, ಹೇಗಪ್ಪ ಈ ದುಷ್ಕರ್ಮಗಳನ್ನ ಮಾಡಿಸಿದೆ ಪರಮಾತ್ಮ, ಇಂತಹ ದುಷ್ಕರ್ಮಗಳನ್ನ ಮತ್ತೊಮ್ಮೆ ಮಾಡಿಸಬೇಡ ಅಂತ ಪರಿಪರಿಯಾಗಿ ಬೇಡಿಕೊಂಡು ಆ ನದಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರ್ತಾರೆ. ಏತು ಇಹ ವೈ ರಾಜನ್ಯ ರಾಜಪುರುಷಾವ ಪಾಷಂಡಾಹ ಧರ್ಮ ಸೇತುಂ ಭಿಂದಂತಿ. ಧರ್ಮದ ಕಟ್ಟಳೆಗಳನ್ನ ಮೀರಿ ಯಾರು ನಡೀತಾರೋ, ವರ್ತನೆ ಮಾಡ್ತಾರೋ, ಚಾರ್ವಾಕ ಧರ್ಮವನ್ನ, ದೇವರೇ ಇಲ್ಲ ಅನ್ನುವಂತಹ ಸಿದ್ಧಾಂತವನ್ನ ಲೋಕದಲ್ಲಿ ಯಾರು ಬಿತ್ತುತ್ತಾರೋ, ಪ್ರಸಾರ ಮಾಡುತ್ತಾರೋ ಅಂತಹವರು. ನಮ್ದು ಪ್ರಜಾರಾಜ್ಯ, ನಾವೆಲ್ಲ ರಾಜರೇ. ನಾವು ನಮ್ಮ ಮಕ್ಕಳಿಗೆ, ಅವರ ಸಂತಾನಕ್ಕೆ, ಮೊಮ್ಮಕ್ಕಳಿಗೆ ಈ ಧರ್ಮದ ಪದ್ಧತಿಯನ್ನ ಹಾಕಿಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವೆಲ್ಲರೂ ಕೂಡ ಈ ನರಕಕ್ಕೆ ಹೋಗೋದು. ಯಾಕೆಂದ್ರೆ ರಾಜರು ರಾಜಭಟರು ಅಂತಂದ್ ಹೇಳಿದ್ರೆ ಈಗ ನಾವೇ ರಾಜರಲ್ವಾ, ಪ್ರಜಾರಾಜ್ಯ. ಹಾಗಾದ್ರೆ ನಾವೆಲ್ಲರೂ ರಾಜರು. ನಮ್ಮ ಪ್ರಜೆಗಳು ಅಂತಂದ್ರೆ ನಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳು ಅಷ್ಟೇ ಅಂತ ಅನ್ಕೊಳ್ಳೋಣ. ಅವರನ್ನು ಮುಗಿಸಿದರೆ ಮತ್ತೆ ಪಕ್ಕದ ಮನೆಯವರು, ಅವ್ರ ಪಕ್ಕದ ಮನೆಯವರು, ಇವರೆಲ್ಲ. ಈ ರೀತಿಯಾಗಿ ಯಾವ ವ್ಯಕ್ತಿಗಳು, ನಾವೆಲ್ಲರೂ ಕೂಡ ಪಾಷಂಡ ಧರ್ಮ ನಿಯಮಗಳನ್ನ, ಚಾರ್ವಾಕರಂತೆ ದೇವರ ಅಸ್ತಿತ್ವವನ್ನೇ ಮರೆತು ಏನ್ ಮಾಡಿದ್ರೆ ಯಾರು ಕೇಳ್ತಾರೆ, ಇರೋದಿದು ಒಂದೇ ಜನ್ಮ, ಸುಖವಾಗಿ ಉಂಡು ತಿಂದು ಬದುಕಿದ್ರೆ ಆಯ್ತು ಅಂತ ಯಾರು ಬದುಕ್ತೇವೋ ಇಂಥ ನಮಗೆಲ್ಲರಿಗೂ ಕೂಡ ಈ ವೈತರಣಿ ಎಂಬಂಥ ನದಿಯಲ್ಲಿ, ನರಕದಲ್ಲಿ ಹಾಕ್ತಾರೆ. ಘೋರವಾದಂತಹ ಮೊಸಳೆ ಮುಂತಾದಂತಹ ಜಂತುಗಳು ನಮ್ಮನ್ನ ಕಚ್ಚಿ ತಿನ್ನತ್ತೆ. ಅಷ್ಟೇ ಅಲ್ಲ, ಈ ಮಲ, ಮೂತ್ರ, ಹೊಲಸು ಪದಾರ್ಥಗಳಿಂದ ಕೂಡಿಕೊಂಡಂತಹ ನದಿಯ ಪ್ರವಾಹದಲ್ಲಿ ಹಾಕಿ ಜೀವರೆಲ್ಲರನ್ನು ಕೂಡ ಶಿಕ್ಷಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಅನೇಕ ಶಿಕ್ಷೆಗಳನ್ನು ಹೇಳುವಂತಹ ಸ್ತೋತ್ರಗಳಿವೆ. ಇದು ಆದ್ಮೇಲೆ ಕೊನೆಗೊಂದು ಪ್ರಶ್ನೆ ಕೇಳ್ತಾರೆ, ಏನ್ ಬರೀ ನರಕದ ಬಗ್ಗೆನೆ ಹೇಳ್ತಾ ಇದ್ದಾರೆ, ಈ ನಮಗ್ ಭಯ ಹುಟ್ಟಿಸ್ತಾ ಇದ್ದಾರೆ ಈ ಭಾಗವತ ಗ್ರಂಥದಲ್ಲಿ ಅಂತ. ಇಷ್ಟೆಲ್ಲ ಅನರ್ಥಗಳನ್ನ ಮಾಡ್ತೇವೆ, ಈ ಅನರ್ಥಗಳನ್ನ ಮಾಡಿದರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಷ್ಟೆಲ್ಲ ಅನರ್ಥಗಳನ್ನ ಮಾಡ್ತಾ ಇರ್ತೇವೆ. ಈ ಅನರ್ಥಗಳಿಗೆ ಪರಿಹಾರ ಏನು ಅಂತ ಪರೀಕ್ಷಿತ್ ರಾಜನೇ ಕೇಳ್ತಾನೆ. ಅದಕ್ಕೆ ಶುಕಾಚಾರ್ಯರು ತುಂಬಾ ಸುಲಭವಾದ ಉಪಾಯ ಇದೆ, ಭಗವಂತನ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡಿ ಅಂತ ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ಇನ್ನೂ ಅನೇಕ ನರಕದ ವರ್ಣನೆಗಳು
ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವೇನು, ಆ ಪ್ರಾಯಶ್ಚಿತ್ತವನ್ನು ಪಡೆದಂತ ವ್ಯಕ್ತಿ ಯಾರು, ಆ ಕಥೆಗಳೆಲ್ಲವನ್ನು ಕೂಡ ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪೀಡಾ